ಅವ್ನು ಯಾವ ವಿಚಾರಕ್ಕೆ ಏನ್ ತಿಳ್ಕೊಂಡೋ ಏನೋ ಗೊತ್ತಿಲ್ಲ. 1 ವೀಕ್ ನನಗ್ ಮದ್ವೆ ಆಗಲ್ಲ, ನನಗ್ ನೀನ್ ಇಷ್ಟ ಇಲ್ಲ, ನಂಗ್ ನೀನ್ ಬೇಡ, ನೀನ್ ಯಾರನ್ನಾರು ಮದ್ವೆ ಮಾಡ್ಕೊಂಡ್ ಚೆನ್ನಾಗಿರು. 14 ವರ್ಷದಿಂದ. ಅಂದ್ರೆ ನೀವು ಒಟ್ಟು 14 ವರ್ಷ ಪ್ರೀತಿ ಮಾಡಿದ್ದೀರಾ? ಹೌದು. ನಮ್ ಮನೆಗೆ ಬಂದಿರೋ ಗಂಡುಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನಾನ್ ಇಡೀ ಊರು ರಿಲೇಷನ್ಸ್ ಎಲ್ಲರಿಗೂ ಎಲ್ಲಾ ಹುಡ್ಗಿನ್ನು ಕ್ಯಾನ್ಸಲ್ ಮಾಡ್ತಾಳೆ, ಇವಳಿಗೆ ಏನಾಗಿದೆ ಹಂಗೆ ಹಿಂಗೆ ಅಂತೆಲ್ಲ ಬೈಸ್ಕೊಂಡು ಮನೆಯ ದೃಷ್ಟಿಲೆಲ್ಲ ಕೆಟ್ಟವಳಾಗಿ ಲಾಸ್ಟಿಗೆ ನಮ್ಮ ಅಪ್ಪನೂ ನನಗೆ ಹೇಳ್ತು, ನಾನ್ ನಿನ್ನ ತುಂಬಾನೇ ನಂಬಿದ್ದೆ, ನೀನ್ ಯಾವತ್ತ ಅವ್ನ್ ಪರವಾಗಿ ಮಾತಾಡ್ದು ನಾನು ಅವತ್ತು ನಿನ್ನ ನಂಬದ್ ಬಿಟ್ಬಿಟ್ಟೆ ಅಂತ. ಎಲ್ರು ಕಳ್ಕೊಂಡು ಆ ಟೈಮಲ್ಲಿ ಅವ್ನ ಆಗಲ್ಲ ಅಂತಂದು ಟೈಮ್ ಏನಿದೆ ಅದಾದ್ಮೇಲೆ 2 months ಹುಚ್ಚಿ ತರ ಫೋನ್ ಮಾಡ್ತಾನೆ ಇದೀನಿ, ಬ್ಲಾಕ್ ಮಾಡಿ. ನಿಮ್ಮನ್ನವ್ರು ಇಷ್ಟಪಡ್ತಾವ್ರೆ ಅಂತ ಎಲ್ಲ ಹೇಳ್ಕೊಂಡಾದ್ಮೇಲೆ ನಿಮಗ್ ಗೊತ್ತಾದಾದ್ಮೇಲೆ ನೀವ್ ಅಣ್ಣ ಅಂದ್ರ? ಅಂದ್ರೆ ನನ್ಗೆ ಅವ್ರು ಫುಲ್ ಇಷ್ಟ ಪಡ್ತಾ ಇದಾರೆ ಅಂತ ನನ್ಗೆ ಗೊತ್ತಿಲ್ಲ. ನಾನು ಹಿಂಗ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ, ಹೌದು ಹಂಗೆ ಹಿಂಗೆ ನನ್ಗೆ ಈ ತರ ಆಗಲ್ಲ ಅಣ್ಣ, ನಮ್ಮನ್ನ ಮೇಲೆ ಈ ತರ ಇದ್ ಮಾಡ್ತಿದಾರೆ ಅಣ್ಣ ಅಂತ ನಾನು ಹಿಂಗ್ ನಾರ್ಮಲ್ ಆಗಿ ಕ್ಯಾಶುಯಲ್ ಟಾಕ್ ಮಾಡಿದೆ. ಯಾಕೆ ಅಂತಂದ್ರೆ ನಾನು ಅದುವರೆಗೂ ಒಬ್ಬ ಬಾಯ್ಸ್ನೇ ಮಾತಾಡ್ತಾ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ. ಅಲ್ಲ ಅವ್ನು ಬದುಕಿರೋದು ಹೆಚ್ಚು, ಅಲ್ಲ ಅವ್ನು ಬದುಕಿರೋದು ಹೆಚ್ಚು ಕಣವ ಅಂದೆ. ಅವನಾಗೆ ಬಂದಿದ್ದ, ಅವನಾಗೆ ಇದ್ ಮಾಡ್ತಿದ್ದ, ಅಷ್ಟು ಕೇಳಿದ್ದಾನೆ ಅಂದ್ರೆ ಅವ್ನು ಚೆನ್ನಾಗೇ ನೋಡ್ಕೊಂತಾನೆ, ಚೆನ್ನಾಗೇ ಇರ್ತಾನೆ ಅಂತ ಹೇಳ್ಬಿಟ್ಟು ಒಪ್ಪಿಸಿ ಅವನ್ನೇ ಮದ್ವೆ ಆಗ್ತೀವಿ ಅಂತ ಹೇಳ್ಬಿಟ್ಟೆ ಮನೆಯಲ್ಲಿ. ಅವಾಗೇನ ನಾವಮ್ಮ ಸರಿ ಆಯ್ತು ಅವ್ನು ಅಷ್ಟೊಂದೆಲ್ಲ ಕಣ್ಣೀರೆಲ್ಲ ಹಾಕೊಂಡ್ ಹೋಗಿದ್ದಾನೆ ಅಂದ್ರೆ ಅವ್ನು ಚೆನ್ನಾಗಿ ನೋಡ್ಕೊತಾನೆ, ಅವ್ನ ಜೊತೆನೆ ಮದ್ವೆ ಮಾಡ್ಕೊಡೋಣ ಅಂತ ನೀವು ಆತ ಒಪ್ಕೊಂಡ್ಬಿಟ್ರು. ನಮ್ಮ ಅಪ್ಪಾಜಿ ಇದ್ರಲ್ಲ, ನಮ್ಮ ಅಪ್ಪಾಜಿ ಅವಾಗ್ಲೂ ಬೇಡ ಅಂತಾನೆ ಕುತ್ಕೊಂಡ್ರು. ಹೇಳವ ಗುರುಜಿ, ನಾನು ಅಂದ್ರೆ ಇವಾಗ ಸುಮಾರು 14 ವರ್ಷದಿಂದ ನಾನಿನ್ನು ಓದ್ತಾ ಇದ್ದೆ. ಅವಾಗ ನನ್ಗೆ ಒಬ್ಬ ಅಂದ್ರೆ ಅವರು ಯಾರೋ ಒಂದು ರಿಲೇಷನ್ ಕಡೆಯಿಂದ ಏನೋ ಅವ್ರ ದೂರದಲ್ಲೇ ಏನೋ ನೋಡ್ಬಿಟ್ಟು ಇಷ್ಟಪಟ್ಟೆ ಅಂತ ಅಂದ್ಬಿಟ್ಟು ನನ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ರು. ನಾನು ಫಸ್ಟ್ ಟೈಮೇ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿದೆ, ನನ್ಗೆ ಇದು ಇವಾಗಲೇ ಮದ್ವೆನೂ ಮಾಡೋಲ್ಲ, ಏನು ಮಾಡೋದಿಲ್ಲ, ಮನೆಯಲ್ಲಿ ನನ್ನ ಅಪ್ಪಾಜಿ ಅಮ್ಮ ಹೇಳ್ದವ್ರನ್ನೇ ನಾನು ಕೇಳೋದು, ಅವ್ರನ್ನೇ ನಾನ್ ಮದ್ವೆ ಆಗೋದು ಅಂತ ಎಲ್ಲ ನಾನು ಹೇಳಿದೆ ಅವ್ರಿಗೆ. ಅಂದ್ರೆ ಓದೋ ಸಮಯದಲ್ಲಿ? ಹೌದು, ಓದೋ ಸಮಯದಲ್ಲೇ ನಾನು ಓದೋ ಸಮಯದಲ್ಲೇ. ಆ ಹುಡುಗ ಯಾರು? ಆ ಹುಡುಗ ನಮ್ಮ ರಿಲೇಷನ್ ಮನೆಗೆ ಬಂದಿದ್ದವನ್ ಹುಡುಗ. ಅಂದ್ರೆ ನಿಮ್ ಕಾಲೇಜು ಅಥವಾ ಇಲ್ಲೆಲ್ಲೂ ಅಲ್ಲ? ಇಲ್ಲ ಇಲ್ಲೂ ಅಲ್ಲ, ನಮ್ಮ ರಿಲೇಷನ್ಗೆ ಬಂದಿದ್ದ ಹುಡುಗ, ಬಟ್ ನಮ್ಮೂರಿಗೇನೆ ಬಂದಿದ್ದ ಹುಡುಗ. ಹೇಳುವ. ಅವರು ನೋಡ್ಬಿಟ್ಟು ಏನೋ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನ್ಗೆ ಡೈರೆಕ್ಟ್ ಆಗಿ ಅವ್ರ ರಿಲೇಷನ್ ಅಂದ್ರೆ ಅವ್ರ ಫ್ರೆಂಡ್ ಕಡೆಯಿಂದ ನನ್ಗೆ ಮಾತಾಡ್ಸಿದ್ರು, ಇದ್ ಮಾಡಿದ್ರು. ನಾನ್ ಫಸ್ಟ್ ಡೇನೆ ರಿಜೆಕ್ಟ್ ಅನ್ನೋ ತರನೇ ಡೈರೆಕ್ಟ್ ಆಗಿ ಹೇಳಿದೆ. ನಾನು ಅಪ್ಪ ಅಮ್ಮನ್ ಮಾತು ಕೇಳೋಳು, ನಾನು ಅಪ್ಪ ಅಮ್ಮಂಗೆ ಈ ತರ ಹೇಳಿದೀನಿ, ಅವ್ರು ತೋರ್ಸಿರೋ ಹುಡುಗನ ಮದ್ವೆ ಆಗೋದು, ಇದರಲ್ಲೆಲ್ಲ ನನಗ್ ನಂಬಿಕೆನೂ ಇಲ್ಲ, ಇನ್ ಬೇರೆಯವ್ರನ್ನ ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಚೆನ್ನಾಗಿರು, ಇಷ್ಟೇ ನಾನು ಹೇಳಿರೋದು. ಆಮೇಲೆ ಆ ಟೈಮಲ್ಲಿ ನಾನು ಅಣ್ಣ ಅಂತಾನು ಕರ್ದೆ ಅವ್ರಿಗೆ, ನಾನು ಅಣ್ಣ ಹಂಗೆ ಹಿಂಗೆ ಅಂತಾನೆ ಹೇಳ್ದೆ. ನಾನು ಅಣ್ಣ ಅಂತ ಅಂದ್ಬಿಟ್ಟು ತುಂಬಾನೇ ಕಣ್ಣೀರ್ ಹಾಕೊಂಡು, ಅದೇ ನಮ್ಮ ರಿಲೇಷನ್ಸ್ ಅಂತ ಯಾರಿದಾರೋ ಅವ್ರ ಹತ್ರ ತುಂಬಾನೇ ಹೇಳ್ಕೊಂಡು, ನಾನು ನಿಂಗೆ ತುಂಬಾ ಇಷ್ಟ ಪಡ್ತಿದೀನಿ, ಹಂಗೆ ಹಿಂಗೆ ಬಿಡೋದಕ್ಕಾಗಲ್ಲ ನನ್ಗವಳು ಬೇಕು ಅಂತ ಹೇಳಿದ್ರಂತೆ. ಅದು ಏನು ನಿಮ್ಮನ್ನವ್ರು ಇಷ್ಟ ಪಡ್ತಾವ್ರೆ ಅಂತ ಎಲ್ಲ ಹೇಳ್ಕೊಂಡಾದ್ಮೇಲೆ ನಿಮಗ್ ಗೊತ್ತಾದಾದ್ಮೇಲೆ ನೀವ್ ಅಣ್ಣ ಅಂದ್ರ? ಅಂದ್ರೆ ನನ್ಗೆ ಅವ್ರು ಫುಲ್ ಇಷ್ಟ ಪಡ್ತಾ ಇದಾರೆ ಅಂತ ನನ್ಗೆ ಗೊತ್ತಿಲ್ಲ. ನಾನು ಹಿಂಗ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ, ಹೌದು ಹಂಗೆ ಹಿಂಗೆ ನನ್ಗೆ ಈ ತರ ಆಗಲ್ಲ ಅಣ್ಣ, ನಮ್ಮನ್ನ ಮೇಲೆ ಈ ತರ ಇದ್ ಮಾಡ್ತಿದಾರೆ ಅಣ್ಣ ಅಂತ ನಾನು ಹಿಂಗ್ ನಾರ್ಮಲ್ ಆಗಿ ಕ್ಯಾಶುಯಲ್ ಟಾಕ್ ಮಾಡಿದೆ. ಯಾಕೆ ಅಂತಂದ್ರೆ ನಾನು ಅದುವರೆಗೂ ಒಬ್ಬ ಬಾಯ್ಸ್ನೇ ಮಾತಾಡ್ತಾ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ. ಅಲ್ಲ ಅವ್ನು ಬದುಕಿರೋದು ಹೆಚ್ಚು, ಅಲ್ಲ ಅವ್ನು ಬದುಕಿರೋದು ಹೆಚ್ಚು ಕಣವ ಅಂದೆ. ಅದಾದ್ಮೇಲೆ ನೆಕ್ಸ್ಟ್ ಅವನು ತುಂಬಾನೇ ಅದೇ ತರ ಮಾಡ್ದ. ಅಂದ್ರೆ ಅವ್ರು ನಮ್ ರಿಲೇಷನ್ ಕಡೆಯಿಂದ ನನ್ ಕ್ಯಾರೆಕ್ಟರ್ ಅದು ಇದು ನೋಡಿದ್ರಂತೆ, ಅಂದ್ರೆ ಕೇಳಿಸ್ಕೊಂಡು ನಾನು ಅಲ್ಲಿ ನಡ್ಕೋತಾ ಇದ್ದಿದ್ದೆಲ್ಲ ನೋಡಿ ಅವ್ರು ತುಂಬಾ ಅಷ್ಟು ಇಷ್ಟ ಪಟ್ಬಿಟ್ರಂತೆ. ಸರಿ ಆಯ್ತು ಅಂತ ನಾನು ಓದ್ತಾನೆ ಇದ್ದೆ. ಆ ಟೈಮಲ್ಲಿ ನಾನು ಅವ್ರಿಗೆ ಇಷ್ಟೊಂದೆಲ್ಲ ಹಿಂಗೆ ಮಾತಾಡ್ತಿದಾರೆ ಅಂತ ನಾನು ಅವ್ರಿಗೆ ತುಂಬಾ ಅರ್ಥ ಮಾಡ್ಸೋದಕ್ ಟ್ರೈ ಮಾಡಿದೆ. ನೀನು ನನ್ನಿಂದ ದೂರ ಇರು, ನನ್ಗೆ ಇದೆಲ್ಲ ಲವ್ ಅದು ಇದು ಎಲ್ಲ ಇಷ್ಟ ಇಲ್ಲ, ನೀನು ನಿಮ್ ಮನೆ ನಿಮ್ ಫ್ಯಾಮಿಲಿ ಇದೆ, ನೀನ್ ನೋಡ್ಕೊಂತ ಆತರ ಅರ್ಥ ಮಾಡಿಸ್ಬೇಕು ಅಂತ ನಾನು ಒಳ್ಳೆ ಉದ್ದೇಶ ಇಟ್ಕೊಂಡೆ ನಾನು ಅವ್ರನ್ನ ಮಾತಾಡ್ತಿದ್ದೆ. ಆಮೇಲೆ ಅವ್ನು ಇದಕ್ಕೂ ಕೇಳಿಲ್ಲ. ನಾನು ಅಟ್ಲೀಸ್ಟ್ ನಾನು ಹೇಳ್ದೆ, ಸರಿ ಆಯ್ತು ಇವ್ನು ಇಷ್ಟೊಂದೆಲ್ಲ ನನ್ಗೋಸ್ಕರ ಇದ್ ಮಾಡ್ತಿದ್ದಾನೆ ಅಂತಂದ್ರೆ ಅಟ್ಲೀಸ್ಟ್ ನಾನು ಇಷ್ಟಪಡೋರ್ಗಿಂತ ನನ್ನನ್ನು ಇಷ್ಟಪಡೋರ್ನ ಇಷ್ಟಪಡ್ಬೇಕು ಅನ್ನೋ ತರ ಏನೇನೋ ಒಂದಷ್ಟು ರೂಲ್ಸ್ ಇದನ್ನ ನನ್ನ ಇದಕ್ಕೇನೆ ಅಂತಂದ್ಬಿಟ್ಟು
ನಾನೇ ಒಂದ್ ಸ್ವಲ್ಪ ಟೆಸ್ಟ್ ಅನ್ನೋ ತರ ನೋಡೋಕೆ ಅಂತ ಟ್ರೈ ಮಾಡಿದೆ. ಅವನಿಗೆ ನಾನು ಹೇಳ್ದೆ ಟೆಸ್ಟ್ ಅಂದ್ರೆ ಟೆಸ್ಟ್ ಟೆಸ್ಟ್ ಡ್ರೈವ್ ಮಾಡಕ್ಕೆ ಆ ತರ ಅಲ್ಲ, ಮೀನ್ಸ್ ಅವನು ನಿಜವಾಗ್ಲೂ ಆ ತರನ ಇದಾನೋ ಇಲ್ಲ ಸುಮ್ನೆ ಇದ್ ಮಾಡ್ತಾ ಇದಾರೋ ಅಂತ ಪರೀಕ್ಷೆ ಹೌದು ಆ ತರ ಮಾಡೋದಕ್ಕಂತ ನಾನು ಹೇಳ್ದೆ. ಅಂದ್ರೆ ಹುಡ್ಗಿ ಅಂತಂದ್ರೆ ಅವರು ನಾನ್ ಮುಂದೆ ನನ್ ಜೀವನ ನೋಡ್ಬೇಕು, ಅಂದ್ರೆ ಅವನನ್ನು ಜೀವನ ನೋಡ್ಬೇಕು, ಇವಾಗಿಂದದ್ದು ಇದಕ್ಕೆ ಒಪ್ಕೋಬಾರ್ದು ಅಂತ ನಾನು ಆತರ ಅನ್ಕೊಂಡು ಸರಿ ಆಯ್ತು ನೀನ್ ನಾರ್ಮಲ್ ಆಗಿ ಇವಾಗ ಏನ್ ಮಾಡ್ತಿದ್ಯಾ ಅದನ್ನ ಏನು ಜಾಬ್ ಅಂತ ಏನು ಪಕ್ಕ ನಿನಗೆ ಏನು ಇಲ್ಲ ಅಲ್ವಾ, ನೀನ್ ಏನಾದ್ರು ಒಂದು ಜಾಬ್ ಅನ್ನ ಮಾಡ್ಕೊ, ನೀನು ಚೆನ್ನಾಗಾಗು. ಯಾಕಂದ್ರೆ ನಮ್ಮ ರಿಲೇಷನ್ಸ್ ಇದ್ರ ಕಡೆಯಿಂದನು ನೀನು ಅವ್ರ ಅಂದ್ರೆ ಅವ್ರ ಕಣ್ಣೆದುರುಗಡೆ ನೀನ್ ಕೆಳಗಡೆ ಕಾಣಿಸ್ಕೊಂಬಾರ್ದು, ನೀನ್ ಚೆನ್ನಾಗ್ ಅನಿಸ್ಬೇಕು ಅಂತ ನಾನು ಆತರ ಒಂದು ರೆಸ್ಪೆಕ್ಟ್ ಅಂತ ಅನ್ನೋ ತರ ನಾನು ನೋಡ್ಕೊಂಡ್ ಬಂದೆ ಅವ್ನಿಗೆ. ಇದೆಲ್ಲ ಈ ಪ್ರಪೋಸ್ ಮಾಡಿದ ಎಷ್ಟ್ ದಿನಕ್ಕೆ ನಿಮ್ಮ ಮನ್ಸು ಕರಿ? ಅವ್ನ್ ನನಗ್ ಪ್ರಪೋಸ್ ಮಾಡಿಲ್ಲ, ಹಂಗೆ ಫೋನಲ್ಲಿ ಮಾತಾಡಿರೋದು ಅಷ್ಟೇ, ಫೋನಲ್ಲಿ ಮಾತಾಡಿರೋದು. ಅದನ್ನೇ ಪ್ರಪೋಸ್ ಒಂದು ಏನ್ ತೊಂದ್ರೆ ಇಲ್ಲ. ಇನ್ನೇನು ಏರೋಪ್ಲೇನ್ ಆಗಿ ಒಂದ್ 2 ವರ್ಷ 3 ವರ್ಷ ಆಯ್ತು. 2 ವರ್ಷ ಆದ್ಮೇಲೆ ನಿಮ್ ಮನ್ಸು ಆಯ್ತು ಒಂದು ಕೈ ನೋಡೇ ಬಿಡೋಣ ಅಥವಾ ಅವಕಾಶ ಕೊಡೋಣ ಅಂತ ಆತರ. ಇನ್ನು ನಾನು ಓದ್ತಾನೆ ಇದೀನಿ, ಬಟ್ ಇವ್ನಿಗೆ ಟೈಮ್ ಕೊಡೋದು ಅದನ್ನ ನಾನೇನು ಕಡಿಮೆ ಮಾಡಿಲ್ಲ. ಬಟ್ ಅವ್ನಿಗೆ ನಾನು ಯಾವ್ದಾರ ಟೈಮ್ ಕೊಡ್ತಿದೀನಿ ಅಂತ ಗೊತ್ತಿಲ್ಲ. ನಾನು ಕಾಲೇಜ್ಗೆ ಹೋಗ್ಬೇಕಾರೆ ಆಗ್ಲಿ ಏನಾದ್ರು ಹೋಗ್ಲಿ ನಾನು ಫೋನ್ ಮಾಡೋದು, ಎಲ್ಲಾದ್ರೂ ಫ್ರೀ ಸಿಕ್ಕಿದ್ರೆ ಸಾಕು ಫೋನ್ ಮಾಡೋದು, ಆತರ ಮಾಡ್ತಾ ಇದೀನಿ ನಾನು ಹೇಳ್ತಾನೆ ಇದೀನಿ. ಆಮೇಲೆ ನೆಕ್ಸ್ಟ್ ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ಹುಡುಗನ್ ನೋಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವನು ಹೇಳಿದ್ದ ನನ್ಗೆ, ನೀನೇನು ಒಪ್ಪಿಸ್ಕೊಳ್ಳೋದ್ ಬೇಡ, ನಾನೇ ಒಪ್ಪಿಸ್ಕೊತೀನಿ ನಿಮ್ಮ ಮನೆಯಲ್ಲಿ, ನೀನ್ ಬರೀ ನೀನು ಅನ್ನೋ ಸಾಕು. ಸರಿ ಆಯ್ತು ಅಂತ ಸರಿ ಆಯ್ತು. ಯಾವಾಗ ಹೇಳಿದ್ದು? ಈ ಆರಂಭದಲ್ಲಿ ಇದೆಲ್ಲ ಆದ್ಮೇಲೆ ನಾನು ಹೇಳಿದೆ ಅಲ್ವಾ, ಅದಷ್ಟು ಆದ್ಮೇಲೆ. ಓಕೆ, ನೀನು ಅನ್ನೋ ಸಾಕು, ನಾನು ಒಪ್ಪಿಸ್ಕೊತೀನಿ. ಹೌದು, ಯಾಕಂದ್ರೆ ನಾನ್ ನಮ್ಮ ಮನೇಲಿ ಹೇಳ್ಬಿಟ್ಟಿದ್ದೆ ನಮ್ಮ ಅಪ್ಪಾಜಿ ಅವ್ರಿಗೆ, ನೀವ್ ತೋರ್ಸಿರೋರ್ನೆ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಅವರು ಸರಿ ಆಯ್ತು ಅಂತ ಹೇಳಿದ್ರು. ನಾನು ಈ ಕಡೆ ಇವ್ರಿಗೂ ಬೇಜಾರ್ ಮಾಡಕ್ಕಾಗಲ್ಲ, ಇವನಿಗೂ ಬೇಜಾರ್ ಮಾಡೋದಕ್ಕಾಗಲ್ಲ. ಇವನು ನನಗೆ ನಾನು ಒಪ್ಪಿಸ್ಕೊತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಮುಂಚೆ ನಮ್ಮ ಅಪ್ಪಾಜಿ ಅವನು ತುಂಬಾ ಕ್ಲೋಸ್ ಇದ್ರು. ಯಾಕಂದ್ರೆ ನಮ್ಮ ಅಪ್ಪಾಜಿನೂ ಅವನು ಕ್ಲೋಸ್ ಇದ್ರು. ನಮ್ಮ ಅಪ್ಪಾಜಿಗೆ ಗಂಡ್ ಮಗ ಇಲ್ಲ. ಅಲ್ಲ, ಈ ಹುಡುಗನು ನಿಮ್ಮ ಅಪ್ಪನು ಕ್ಲೋಸ್? ಹೌದು. ಯಾಕಂದ್ರೆ ಅದೇ ನಮ್ಮ ರಿಲೇಷನ್ಸ್ ಅಂತ ಇದ್ರಲ್ವಾ, ಹಂಗಾಗಿ ಕ್ಲೋಸ್ ಆಗೇ ಇದ್ರು. ಚೆನ್ನಾಗಿ ಇದ್ರು. ಅವ್ರ ಮನೆಗೆ ಅಂದ್ರೆ ಹೊಸ ಮನೆ ಮಾಡಿದ್ರು. ಆ ಟೈಮಲ್ಲೆಲ್ಲ ನಮ್ಮ ಅಪ್ಪಾಜಿನ ಇನ್ವೈಟ್ ಮಾಡಿದ್ರು, ನಮ್ಮ ಅಪ್ಪಾಜಿನೂ ಅಲ್ಲಿಗೆ ಹೋಗಿ ಬಂದಿದ್ರು. ಬಟ್ ಇನ್ನ ಹುಡ್ಗ ಏನಿದ್ರು ಅವ್ರ ಅಪ್ಪ ಅಮ್ಮ ದೂರ ಇದ್ರು. ಅದ್ ಯಾವ ಕಾರಣಕ್ಕೂ ನಂಗೆ ಗೊತ್ತಿಲ್ಲ. ಇವ್ರಿಗೂ ಅಷ್ಟೇ ಅವ್ನ ತಂಗಿ ಕಡೆಯಿಂದ ಏನೋ ಸ್ವಲ್ಪ ಕಡಿಮೆ, ಏನೋ ಮಾತು ಕಡಿಮೆ, ಎಲ್ಲ ಕಡಿಮೆ. ಬಟ್ ನನ್ ಮನ್ಸಲ್ಲಿ ಏನಿತ್ತು, ನಾನ್ ಮದ್ವೆ ಆದ್ಮೇಲೆ ಅವ್ರನ್ನೆಲ್ಲ ಒಟ್ಟಿಗೆ ಗೂಡಿಸ್ಬೇಕು ಅನ್ನೋದು ನನಗಿತ್ತು. ಆಮೇಲೆ ನಮ್ಮ ಅಪ್ಪಗೆ ಇವನ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ, ಅಂಕಲ್ ನನ್ಗೆ ಈ ತರ ಇಷ್ಟ ಪಡ್ತಾ ಇದೀನಿ, ನನ್ಗೆ ಮದ್ವೆ ಮಾಡ್ಕೊಡಿ ಹಂಗೆ ಹಿಂಗೆ ಅಂತ ಕೇಳಿದ್ರು. ನಮ್ಮ ಅಪ್ಪಗೆ ಮದ್ವೆ ಮಾಡ್ಕೊಡಕ್ ಇಷ್ಟ ಇಲ್ಲ, ಯಾಕೆ ಜಾಬ್ ಅಲ್ಲಿ ಇಲ್ಲ. ನಮ್ಮ ಅಪ್ಪ ಏನಂತಂದ್ರು ಆಗಲ್ಲ, ಮಾಡ್ಕೊಳಲ್ಲ ಹಂಗೆ ಹಿಂಗೆ. ನನ್ನನ್ನು ಕೇಳಲೇ ಇಲ್ಲ, ನನ್ನ ಒಪಿನಿಯನ್ ಕೇಳಲಿಲ್ಲ ಅವ್ರ ಎದುರುಗಡೆ. ನನಗೆ ಹೇಳಕ್ ಆಗ್ತಿಲ್ಲ. ನನಗೆ ನಮ್ಮಪ್ಪ ಇಂದ ಬೇರೆ ಕಡೆಯಿಂದ ಗಂಜಿ ಕರೆಸ್ತಿದ್ದಾರೆ ಮನೆಗೆ. ನಾನು ಮನೆಯಲ್ಲಿ ರೆಡಿ ಆಗಕ್ ರೆಡಿ ಇಲ್ಲ. ಜಗಳ ಮಾಡ್ತಾ ಇದೀನಿ. ನಮ್ಮಮ್ಮನ ಮೇಲೆ ಸಿಟ್ ಮಾಡ್ತಾ ಇದ್ದೀನಿ. ನಾನು ಆ ಹುಡುಗನ್ ಪ್ರೀತಿಸಿದ್ನಿ ಅಂತ ಹೇಳ್ಬಿಟ್ರಿ ಈಗ ಮನೆಯವ್ರಿಗೆಲ್ಲ? ನಾನು ಹೇಳಿಲ್ಲ. ಮತ್ತೆ ರೆಡಿ ಆಗಕ್ ಒಪ್ಲಿಲ್ಲ ಅಂದ್ರೆ ಏನ್ ಅರ್ಥ? ನಾನ್ ರೆಡಿ ಆಗಕ್ಕೂ ಒಪ್ತಿಲ್ಲ ನಮ್ಮ ಮನೆಯಲ್ಲಿ. ಆದ್ರೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಬಂದವ್ರ ಎದುರುಗಡೆ ನನ್ ಮರ್ಯಾದೆ ತೆಗಿತಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನನಗೆ ಬಾಯಿಂದ ಹೇಳೋದಕ್ಕೂ ಆಗ್ತಿಲ್ಲ. ನಮ್ಗೆ ಈ ತರ ಅವ್ರನ್ನ ಮದ್ವೆ ಆಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಕ್ ಆಗ್ತಿಲ್ಲ. ಇನ್ನೇನ್ ಮಾಡೋದು, ಬಂದವ್ರ ಎದುರುಗಡೆ ಮಾನ ಮರ್ಯಾದೆ ತೆಗಿತೀಯ ಅಂತ ಅಂತಾರೆ ಅಂತ ಅನ್ನೋದು, ಡ್ರೆಸ್ ಹಾಕೊಂಡು ಕಾಫಿ ಕೊಡು ಅಂತ ಅನ್ನೋದು, ನಮ್ಮ ಅಮ್ಮನ್ನೇ ಸಿಟ್ ಮಾಡ್ಕೊಂಡು ಮುಖನೂ ನೋಡ್ತಿರ್ಲಿಲ್ಲ, ಏನು ನೋಡ್ತಿರ್ಲಿಲ್ಲ. ಮನೆಗೆ ಯಾರೋ ಕ್ಯಾಶುವಲ್ ಆಗಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸುಮ್ ಕಾಫಿ ಕೊಡ್ತಿದ್ದೆ. ಸುಮ್ ಬಂದು ನಾನು ರೂಮ್ ಅಲ್ಲಿ ಡೋರ್ ಹಾಕೊಂಡು ಅಂತ ಅಳ್ತಾ ಕೂತ್ಕೊಂತಿದ್ದೆ. ಯಾಕೆ ಹೇಳ್ತಿದ್ಯಾ ಏನು ಎತ್ತ ಅವ್ರಿಗೆ ಏನು ಗೊತ್ತಿಲ್ಲ. ನನ್ ಸಿಸ್ಟರ್ ಒಬ್ಳಿದ್ಲು, ನನ್ ಸಿಸ್ಟರ್ಗೆ ಹೇಳ್ತಿದ್ದೆ ನಂಗೆ ಬೇಡ ಮದ್ವೆ, ಕ್ಯಾನ್ಸಲ್ ಮಾಡ್ಕೊಡು, ಏನಾದ್ರು ರೀಸನ್ ಹೇಳು ಅಂತ ಹೇಳಿ. ಅವಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಡ್ತು. ಇದೇ ತರ ಒಂದ್ 10-12 ಜನ ಏನೋ ತುಂಬಾ ಚೆನ್ನಾಗಿರೋಂತ ಸ್ಯಾಲ್ರಿ ಬಂದಿದ್ದವ್ರನ್ನೆಲ್ಲರೂ ಏನೇನೋ ಒಂದ್ ರೀಸನ್ ಮೇಲೆ ಕ್ಯಾನ್ಸಲ್ ಮಾಡ್ಸ್ಬಿಟ್ಟಿದೀನಿ. ಒಂದೊಂದ್ ಟೈಮ್ ನನಗೆ ಆಗಿಲ್ಲ ಕ್ಯಾನ್ಸಲ್ ಮಾಡೋದಕ್ಕಿಂತ ದೇವ್ರ ಮೇಲೆ ಭಾರ ಆಗ್ಬಿಟ್ಟು ದೇವ್ರೇ ನೀನೇ ನೋಡ್ಕೋಬೇಕು, ನೀನೇ ಹೆಂಗೋ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿದಾಗ ಅಪ್ಪಾಜಿ ದೇವ್ರ ಅಪ್ಪನೆ ಅದು ಇದು ಅಂತ ಕೇಳಕ್ ಹೋದಾಗ ಇದು ಬೇಡ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆತರ ಕ್ಯಾನ್ಸಲ್ ಆಗಿರೋದು ಉಂಟು. ಆ ಟೈಮಲ್ಲೆಲ್ಲ ನನ್ಗೆ ನಾನು ಇವನಿಗೆ ಹೇಳ್ತಾ ಇದ್ದೆ, ನೀನ್ ಏನಾದ್ರು ಮಾಡ್ಕೊ, ನೀನು ಇವ್ರು ಅಪ್ಪಾಜಿನೂ ಹಿಂಗಂತಾರೆ ಹಂಗಂತಾರೆ, ನೀನ್ ಒಪ್ಪಿಸ್ಕೊಂತೀನಿ ಅಂತ ಹೇಳ್ತಿ ಹಂಗೆ ಹಿಂಗಂತೆ. ಪಾಪ ಅವ್ನ್ 3 ಸಲ ಬಂದು ಕೇಳ್ಕೊಂಡೋದ.
ಹ್ಮ್ ಅದಾದ್ಮೇಲೆ ಹಿಂಗ್ ಯಾರೋ ಹುಡ್ಗನ್ ನೋಡೋದಕ್ಕೆ ಅಂತ ಬಂದಿದ್ದಾರೆ ಅಂತಂದಾಗ ಆ ಟೈಮಲ್ಲಿ ನಾನು ಹೇಳಿದ್ ಕೇಳ್ತಾ ಇಲ್ವಲ್ಲ ಅಂತ ನಾನು ಏನ್ ಮಾಡಿದೆ, ಮೀನ್ಸ್ ನನ್ ಮೊಬೈಲ್ ವರ್ಕ್ ಅಂತೇಳಿ ನಾನು ಬೇರೆ ನಂಬರ್ ತಗೊಂಡ್ಬಿಟ್ಟೆ. ನಮ್ಮ ಮನೆಯಲ್ಲಿ ಅಪ್ಪಾಜಿ ಬೇರೆ ಮೊಬೈಲ್ ಕೊಟ್ಟಿದ್ರು, ಯೂಸ್ ಮಾಡ್ತಿದ್ದೆ. ಬಟ್ ನಾನು ಯಾರನ್ನೂ ಒಪ್ಕೊಂಡಿರ್ಲಿಲ್ಲ. ಹ್ಮ್ ಅವತ್ತು ಅವನು ನನ್ನನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ನಾನು ಕಾಲೇಜ್ ಹತ್ರನ ಹುಡ್ಕೊಂಡ್ ಬಂದಿದ್ದಾನೆ. ಅವತ್ತು ಚಳಿನಲ್ಲಿ ಏನೋ ಕಾಯ್ದ್ಬಿಟ್ಟು ಹೋಗಿದ್ನಂತೆ. ಬಟ್ ಅವತ್ ನಾನು ಸಿಕ್ಕಿಲ್ಲ. ಇನ್ನೊಂದ್ ದಿನ ಬಂದಿದ್ದಾನೆ ನಮ್ ಮನೆಗೆ ಅಂತಾನೆ. ಅವತ್ ನಾನ್ ಮನೆ ಕ್ಲೀನ್ ಮಾಡ್ತಿದೀನಿ, ನಮ್ಮ ಅಪ್ಪಾಜಿ ನನ್ಗೆ ಮನೆ ಕ್ಲೀನ್ ಮಾಡು ಅಂತ ಹೇಳಿದ್ದಾರೆ. ಯಾರೋ ಹುಡ್ಗ ಬರ್ತಾ ಧ್ವನಿ ಸ್ಪಷ್ಟವಾಗಿಲ್ಲ. ಹಾ, ಯಾರೋ ಹುಡ್ಗ ಬರ್ತಾರೆ ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡು ಅಂತ ಹೇಳೋಗಿದಾರೆ ನಮ್ಮ ಅಪ್ಪ ನನ್ಗೆ. ನಾನ್ ಮನೆ ಕ್ಲೀನ್ ಮಾಡ್ತಿದೀನಿ, ಅವ್ನ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದೀರ? ಮನೆ ಕ್ಲೀನ್ ಮಾಡ್ತಿದೀನಿ. ಯಾಕೆ ಏನು ಅಂತ ನಮ್ ಸಿಸ್ಟರ್ ಇದ್ರು. ನಾನ್ ಅವ್ನಿಗೆ ಹೇಳ್ದೆ, ನಮ್ ಸಿಸ್ಟರ್ ಹೊರಗಡೆ ಹೋದ್ರು, ಹಿಂಗಿಂದ ನಮ್ಮ ಅಪ್ಪ ಬೇಡ ಅಂದ್ರೆ ಮನೆ ಕರೆಸ್ತಾ ಇದಾರೆ ಅಂತ ನಾನು ಹೇಳ್ದೆ. ಆಮೇಲೆ ನಮ್ಮ ಅಪ್ಪ ಹೊಲ್ದ ಹತ್ರ ಇದ್ರು, ಹೋಗ್ಬಿಟ್ಟು ಕೇಳ್ಕೊಂಡು ಬಂದ. ಅವನು ಬಂದ್ಬಿಟ್ಟು ಏನಂತ ಹೇಳ್ದ, ಅಲ್ಲಿಂದಾನೆ ಕಾಲ್ ಮಾಡಿಸ್ತು. ನಮ್ಮ ಅಪ್ಪ ಏನಂತಂತು ಅಲ್ಲಿಂದನೇ ನಮ್ ಸಿಸ್ಟರ್ ಹತ್ರ ಮನೆಗ್ ಬರ್ತಾನೆ ಅವನು, ನಮ್ಮ ಅಪ್ಪನೇ ನಾನೇ ಒಪ್ಕೊಂಡಿದೀನಿ ಅಂತ ಹೇಳು ಅಂತ ಹೇಳಿದ್ರು. ನನ್ಗೆ ಇವಾಗ ಆ ಕಡೆನೂ ಹೇಳಕ್ಕಾಗಲ್ಲ, ಈ ಕಡೆನೂ ಹೇಳಕ್ಕಾಗಲ್ಲ. ಹೇಳ್ದೆ ನಾನು ಅವನಿಗೆ ನಾನೇ ಒಪ್ಕೊಂಡಿದೀನಿ ಅಂತ. ಅಲ್ಲಿಂದ ಅವ್ನ್ ಕಣ್ಣೀರ್ ಹಾಕೊಂಡ್ ಹೋಗ್ಬಿಟ್ಟ. ನನ್ಗೆ ಅವ್ನ್ ಕಣ್ಣೀರ್ ಹಾಕೊಂಡ್ ಹೋಗಿದ್ ನೋಡಕ್ಕಾಗ್ದಲ್ಲಿ ನಾನು ವಿಡಿಯೋ ಕಾಲ್ ಮಾಡಿದೀನಿ. ವಿಡಿಯೋ ಕಾಲ್ ಮಾಡಿ ನನ್ ಮದ್ವೆ ಆಗಿಲ್ಲ, ನನ್ ಮದ್ವೆ ಆಗೋದು ಇಲ್ಲ, ನಾನು ಒಪ್ಕೊಳ್ಳೋದು ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತಿದೀನಿ ನಾನು. ಅದಾದ್ಮೇಲಿಂದ ನಾನು ಅವನಿಗೆ ಕೇಳಿದೀನಿ, ನಾನು ಈಗ ನಂಬರ್ ಚೇಂಜ್ ಮಾಡಿದೆ, ಎಲ್ಲ ಮಾಡಿದೆ. ನನ್ಗೆ ನನ್ ತಪ್ಪಿನ ನಾನು ಏನ್ ಮಾಡಿದೀನಿ ಅಂತ ಗೊತ್ತೈತೆ. ನನ್ನ ಇದೇ ಕಾರಣ ಇಟ್ಕೊಂಡ್ ಮುಂದೆ ಯಾವತ್ತೂ ಬಿಟ್ಟೋಗಲ್ಲ ಅಲ್ವಾ ಅಂತ ಕೇಳ್ಕೊಂಡಿದೀನಿ. ಇಲ್ಲ, ನಾನು ಯಾವತ್ತೂ ಬಿಟ್ಟೋಗಲ್ಲ ನಿನ್ನ, ಒಂದಲ್ಲಿ ಕಣ್ಣೀರು ಹಾಕ್ತಲ್ಲ. ನನ್ನಿಂದ ನೀನ್ ಎಷ್ಟ್ ಕಣ್ಣೀರ್ ಹಾಕಿದೀಯ ಅಂತ ನನಗ್ ಗೊತ್ತಿದೆ, ನೀನ್ ಅದೇ ತರ ಮಾಡ್ತೀಯ ನನ್ಗೆ ಅಂತ ಅವಾಗ್ಲೂ ಕೇಳಿದೀನಿ. ಇಲ್ಲ, ನಾನು ಆತರ ಮಾಡಲ್ಲ ಅಂತ ಹೇಳ್ದ. ಆಮೇಲೆ ಈಗ ಪರಿಸ್ಥಿತಿ ಇದ್ದಕ್ಕಿದ್ದಂಗೆ ಹೆಂಗಾಯ್ತಂದ್ರೆ, ಅವನು ನನ್ಗೆ 3 months ಟೈಮ್ ಏನೋ ಕೊಟ್ಟ, ನಿನ್ ಇಷ್ಟ ನೀನ್ ಒಪ್ಪಿಸ್ಕೋಬೇಕು ಮನೆಯಲ್ಲಿ, ಇಲ್ಲ ಅಂತಂದ್ರೆ ನೀನ್ ನನ್ ಜೊತೆ ಮನೆ ಬಿಟ್ಟು ಬರ್ಬೇಕಂತ ಹೇಳಿ. ಸರಿ ಆಯ್ತು ಅಂತ ಟೈಮ್ ತಗೊಂಡೆ. ಆ 3 months ಅಲ್ಲಿ ಬೇರೆ ಏನೇನೋ ಜಗಳಗಳಾಗೋದು, ಒಪ್ಸಕ್ ಆಗ್ಲಿಲ್ಲ. ಪ್ಲೀಸ್ ಇನ್ನ ನೆಕ್ಸ್ಟ್ 2 months ಟೈಮ್ ಕೊಡು ಅಂತ ಕೇಳಿದೆ. ಅವನ್ಗೆ ಹೆಂಗಾಯ್ತು, ಇಲ್ಲ ನೀನ್ ಇದೇ ತರ ರೀಸನ್ ಹೇಳ್ತೀಯ, ನಿನ್ ಕೈಲಿ ಏನೂ ಆಗಲ್ಲ, ನಿನ್ ಕೈಲಿ ಅಂತ. ಇದು ಲಾಸ್ಟ್ ಟೈಮ್ ಕೊಟ್ಬಿಡು ಅಂತಂದೆ. ಕೊಟ್ಟ. ಆ ಟೈಮು ನಂಗೆ ಆಗಿಲ್ಲ. ಇನ್ನೊಂದು ತಿಂಗಳು ಲಾಸ್ಟ್ ಕೊಟ್ಬಿಡು ಅಂತ ಲಾಸ್ಟ್ ಟೈಮ್ ಕೇಳಿದೆ. ಆ 1 ತಿಂಗಳಲ್ಲಿ ನಾನ್ ದೇವ್ರನ್ನ ಎಷ್ಟು ಬೇಡ್ಕೊಂಡೆ ಅಂತ ಗೊತ್ತಿಲ್ಲ, ದೇವ್ರನ್ನ ಎಷ್ಟು ಕೇಳ್ಕೊಂಡಿದೀನಿ, ನಾ ಎಷ್ಟು ಪೂಜೆ ಮಾಡಿದೀನಿ ಅಂತ ಗೊತ್ತಿಲ್ಲ. ಏನಾದ್ರೂ ಮಾಡು, ನೀನ್ ಪವಾಡನೆ ಮಾಡು, ನನ್ ಗೊತ್ತಿಗೆ ನಾನು ಅವನನ್ನ ಮನೆಯಲ್ಲಿ ಅಕ್ಸೆಪ್ಟ್ ಮಾಡ್ಬೇಕು ಅಷ್ಟೇ, ನನ್ಗೆ ಮಾಡ್ಬಿಡು ಅಂತ ಹೇಳಿ. ಆ ಟೈಮಲ್ಲಿ ನನ್ ಸಿಸ್ಟರ್ ಇದ್ರಲ್ಲ, ನನ್ ಸಿಸ್ಟರ್ನ ನಮ್ಮ ಅತ್ತೆ ಮಕ್ಳನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಬಂದ್ಬಿಟ್ರು ಮನೆಯಲ್ಲಿ. ಆ ಟೈಮ್ ನನ್ ಸಿಸ್ಟರ್ ಇದ್ರು, ನನ್ ಸಿಸ್ಟರ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಬಂದ್ರು ಮನೆಯಲ್ಲಿ. ಯಾರು? ನಮ್ಮ ಅತ್ತೆ ಮಕ್ಕಳು. ಯಾಕೆ? ಮದ್ವೆ ಆಗೋದಕ್ಕೆ. ನಿಮ್ ತಂಗಿನ? ಹೌದು. ಆದ್ರೆ ನಿಮ್ದಲ್ಲಿ ಪ್ಯಾರಲಲ್ ಅವ್ರದ್ದು ಬೇರೆ ನಡೀತಾ ಇದೆಯಾ? ಅವ್ರದ್ದು ನಡೀತಾ ಇರ್ಲಿಲ್ಲ. ನಮ್ದು ಆಸ್ತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೇರೆಯವ್ರ ಮದ್ವೆ ಮಾಡ್ತೀವಿ ನಾವು ಬೇರೆಯವ್ರಿಗೆ ಅಂದ್ಬಿಟ್ಟು. ನಾವಿರೋದು ಹೆಣ್ಮಕ್ಳಾಗಿರೋದ್ರಿಂದ ಆಸ್ತಿ ಬೇರೆಯವ್ರಿಗೆ ಹೋಗುತ್ತೆ. ನಮ್ಮ ಅಮ್ಮನೇ ಕೊಟ್ಟು ತಂದು ಮಾಡಿರೋದು. ಹಂಗಾಗಿ ಬೇರೆಯವ್ರಿಗೆ ಹೋಗ್ಬಾರ್ದು ಆಸ್ತಿ, ಇವ್ರನ್ನೇ ಕಿಡ್ನಾಪ್ ಮಾಡ್ಬಿಡೋಣ ಅಂತ ಹೇಳಿ ತಂಗಿನ, ಅವಳಿಗೆ ಇಷ್ಟ ಇಲ್ಲ ಏನಿಲ್ಲ, ಆತರ ಕಿಡ್ನಾಪ್ ಮಾಡೋದಕ್ಕೆ ಅಂತ ಬಂದ್ಬಿಟ್ಟು. ನಿಮ್ಮನ್ನ ಯಾಕೆ ಮಾಡ್ಲಿಲ್ಲ? ನಾನ್ ದೊಡ್ಡವಳು. ದೊಡ್ಡವಳು ಮಾಡಬಾರ್ದು ಅಂತಲ್ಲ? ಅವ್ರಿಗಿಂತ 5 ವರ್ಷ ದೊಡ್ಡವಳು ನಾನು. ಓಹೋ, ಓಕೆ. ಅಂದ್ರೆ ಈ ಕಿಡ್ನಾಪ್ ಮಾಡಕ್ ಬಂದವ್ರಿಗಿಂತ 5 ವರ್ಷ ನೀವು ದೊಡ್ಡವರು ಅಂತಲ್ಲ? ಹಾ, ಆ ಹುಡ್ಗನ್ಗಿಂತ ನಾನೇ 5 ವರ್ಷ ದೊಡ್ಡವಳು. ಓಕೆ. ಆ ಹುಡ್ಗ ಮದ್ವೆ ಆಗೋದಾದ್ರೆ ನಿಮ್ ತಂಗಿನ ಆಗ್ಬೋದು ಅಷ್ಟೇ? ಆಗ್ಬೋದು. ತಂಗಿನೂ 6 ತಿಂಗಳು ದೊಡ್ಡವಳು ಆ ಹುಡ್ಗನ್ಗಿಂತ. ಬಟ್ ಅದ್ ಮ್ಯಾಟರ್ ಅಲ್ಲ ಆಸ್ತಿ ಮುಂದೆ. ಈಗ ಹಾ, ಆಸ್ತಿ ಮುಂದೆ ಮ್ಯಾಟರ್ ಅಲ್ಲ ಅದು. ಇವಾಗ ಅವರು ತುಂಬಾನೇ ಅವಾಗಿಂದನೂ ತುಂಬಾನೇ ಇದ್ ಮಾಡಿದ್ದುಂಟು. ಆದ್ರೆ ನಮ್ಮ ಅಮ್ಮಂಗೆ ಅವ್ರು ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ನಾನ್ ಕಣ್ಣಾರೆ ನೋಡ್ಕೊಂಡ್ ಬೆಳ್ದಿರ ಅಂತದ್ದು. ಅದಕ್ಕೆ ಒಪ್ಪಿರ್ಲಿಲ್ಲ? ಹಾ, ಅದಕ್ಕೆ ನಾನು ಒಪ್ಪಿರ್ಲಿಲ್ಲ. ಯಾಕಂದ್ರೆ ನಮ್ಮ ಅಪ್ಪಾಜಿ ಅಮ್ಮ ತುಂಬಾ ಸಾಫ್ಟ್, ನಾನೇ ಸ್ವಲ್ಪ ಅಂದ್ರೆ ಅವ್ರಿಗೆ ಮಾಡೋದನ್ನ ನಾನು ತುಂಬಾ ಸಾಫ್ಟ್. ಬಟ್ ನಾನೇ ಜೋರ್ ಮಾಡ್ತಿದ್ದಳು, ಎಲ್ಲ ಮಾಡ್ತಿದ್ದು. ಹಂಗಾಗಿ ಅವರು ಈ ತರ ಕಿಡ್ನಾಪ್ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದಾನೇ ಮಾತಾಡ್ತಾ ಇದ್ರು. ಹೆಂಗ್ ಮದುವೆ ಮಾಡ್ತಾರೆ ಬೇರೆಯವ್ರಿಗೆ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ. ಆ ಇಷ್ಟರಲ್ಲಿ ನನ್ ತಂಗಿನ ಬೇರೆಯವರು ನಮ್ಮ ರಿಲೇಷನ್ ಅಲ್ಲಿ ಇನ್ನೊಬ್ರು ಲವ್ ಮಾಡ್ತಾ ಇದ್ರು. ಅವ್ರು ಕೇಳ್ಕೊಂಡ್ ಬಂದ್ರು. ನಾನು ಈಗ ಲವ್ ಮಾಡ್ತಿರೋದ್ರಿಂದಾಗಿ ನನಗೂ ಅವ್ರ ಮನಸ್ಥಿತಿ ಏನು ಅಂತ ಗೊತ್ತಾಗಿ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ, ಆದ್ರೂ ನಾನು ಒಪ್ಪಿಸ್ಬಿಟ್ಟೆ ಮನೆಯಲ್ಲಿ. ಒಂದ್ ನಿಮಿಷ ಕನ್ಫ್ಯೂಸ್ ಮಾಡ್ಬೇಡಿ. ಈಗ ನಿಮ್ಮ ಅತ್ತೆ ಮಕ್ಕಳು ಬಂದು ನಿಮ್ ತಂಗಿನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಾ? ಇಲ್ಲ, ಬಂದಿದ್ರಷ್ಟೇ. ನನ್ನನ್ನ ದಾಟಿ ಅವ್ರು ಕಿಡ್ನಾಪ್ ಮಾಡಕ್ ಆಗಿಲ್ಲ. ಅವತ್ತಿಂದು ಏನೇನೋ ಆಗಿ ನಾನು ಅವ್ರು ಬಂದಿರೋ 6 ಜನ ಇದ್ ಮಾಡಿಬಿಟ್ಟು ನನ್ನ ತಂಗಿನ ಎಸ್ಕೇಪ್ ಮಾಡಿ ಮನೆಯಿಂದ ಓಡೋಗ್ಬಿಟ್ಟು. ಓಕೆ, ಅವ್ರು ಹೋದ್ರು. ಯಾರೋ ನಿಮ್ ತಂಗಿನೊಬ್ರನ್ನ ಇಷ್ಟಪಡ್ತಿದ್ರು? ಬೇರೆ ಯಾರು ನನ್ ತಂಗಿನ ಇಷ್ಟಪಡ್ತಾ ಇದ್ರು.
ಓಕೆ. ಈಗ ಕಿಡ್ನಾಪ್ ಮಾಡೋದಕ್ಕೂ ಮುಂಚೆ ಅದು ಅವರು ಹೇಳಿದ್ರು ನನ್ಗೆ ಹಿಂಗೆ ಹಿಂಗೆ ಅಂತ ಹೇಳಿ. ಹಂಗಾಗಿ ನಾನ್ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ನಾನು ನಮ್ಮ ಅಮ್ಮನ್ನ ಕನ್ವಿನ್ಸ್ ಮಾಡಿ, ನಮ್ಮ ಅಪ್ಪಾಜಿಗೇನೋ ಇಷ್ಟ ಇಟ್ಟು ಒಪ್ಕೊಂಡ್ರು. ನಮ್ಮ ಅಮ್ಮನ ಕನ್ವಿನ್ಸ್ ಮಾಡಿದ್ ನಾನು. ಆಮೇಲೆ ಸರಿ ಆಯ್ತು ಅಂತ ಹೇಳಿದ್ವಿ. ಆ ಕಿಡ್ನಾಪ್ ಮಾಡಿದ್ದೆಲ್ಲ ಇದು ಸಿಚುವೇಶನ್ ಆಯ್ತು, ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಎಲ್ಲ ಕೊಟ್ವಿ. ಬಟ್ ಆ ಇದ್ರಲ್ಲಿ ಇವ್ರು ಪೊಲೀಸ್ ಹತ್ರನೇ ನಾನು ಏನ್ ಕೆಲ್ಸಕ್ಕೆ ಹೋಗಿದ್ದೆ ಅದನ್ನ ಮಾಡ್ತೀನಿ ಹಂಗೆ ಹಿಂಗೆ ಏನೋ ಕೆಟ್ಟ ತುಂಬಾ ಮಾತಾಡ್ ಬಂದ್ಬಿಟ್ಟ. ಹಂಗಾಗಿ ಆ ವರ್ಡ್ ಅಪ್ಪೆ ಮಗ ಇದನ್ನಲ್ಲ ಅವನು ಏನಂದ್ರು ಅವರು? ತುಂಬಾ ಬ್ಯಾಡ್ ಆಗಿಲ್ಲ ಪೊಲೀಸ್ ಹತ್ರ ಮಾತಾಡ್ಬಿಟ್ಟ. ಹಂಗ್ ಮಾಡ್ತೀನಿ, ಅವ್ರ ಜೀವನನೇ ಹಾಳು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಬಿಟ್ಟ. ಅದನ್ನೆಲ್ಲ ತಡಿಯಕ್ ಆಗ್ಲಿಲ್ಲ. ಆ ಟೈಮಲ್ಲಿ ನಾನು ಬೇಗ ಮದ್ವೆ ಮಾಡ್ಬಿಡೋಣ ಅಂತ ಹೇಳಿ ಮನೆಯಲ್ಲಿ ಮಾತಾಡ್ಬಿಟ್ಟೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು. ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಟೈಮಲ್ಲಿ ನನ್ನನ್ ಬಿಟ್ಟು ಮಾಡಂಗಿಲ್ಲ ಅಂತ ಹೇಳಿ ಇವಳಿಗೆ ಏನ್ ಮಾಡೋದು ಅಂತ ಆ ಟೈಮಲ್ಲಿ ಹೆಂಗೆಂಗೋ ಧೈರ್ಯ ಮಾಡ್ಬಿಟ್ಟು ನಮ್ಮನ್ನ ಅವ್ನ ಅಷ್ಟು ಸಲ ಕೇಳ್ಕೊಂಡ್ ಬಂದಲ್ಲ 3 to 4 times. ನನ್ ಸಿಸ್ಟರ್ ಹತ್ರ ಹೇಳಿ ಮಾತಾಡ್ಸ್ಬಿಟ್ಟೆ. ಈಗ್ಲೂ ಅಷ್ಟೇ ನಿನ್ನ ಅವರು ಇಷ್ಟಪಡ್ತಿರೋದ್ರಿಂದ ಅವ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರಲ್ವಾ, ಹಂಗೆ ನನ್ನನ್ನು ಅಷ್ಟೇ ಅವ್ನು ತುಂಬಾನೇ ಕೇಳ್ಕೊಂಡ್ ಬಂದಿದ್ದಾಳೆ. ನಾನು ಅಷ್ಟೊಂದು ಕ್ಯಾನ್ಸಲ್ ಮಾಡ್ಕೊಂಡು ವೇಟ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೆಗೆ ಇವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಅವನಾಗೆ ಬಂದಿದ್ದ, ಅವನಾಗೆ ಇದ್ ಮಾಡ್ತಿದ್ದ, ಅಷ್ಟು ಕೇಳಿದ್ದಾನೆ ಅಂದ್ರೆ ಅವ್ನು ಚೆನ್ನಾಗೇ ನೋಡ್ಕೊಂತಾನೆ, ಚೆನ್ನಾಗೇ ಇರ್ತಾನೆ ಅಂತ ಹೇಳ್ಬಿಟ್ಟು ಒಪ್ಪಿಸ್ರು. ಅವನನ್ನೇ ಮದ್ವೆ ಆಗ್ತೀವಿ ಅಂತ ಹೇಳ್ಬಿಟ್ಟೆ ಮನೆಯಲ್ಲಿ. ಅವಾಗೇನೋ ನಾವಮ್ಮ ಸರಿ ಆಯ್ತು ಅವ್ನು ಅಷ್ಟೊಂದೆಲ್ಲ ಕಣ್ಣೀರೆಲ್ಲ ಹಾಕೊಂಡ್ ಹೋಗಿದ್ದಾನೆ ಅಂದ್ರೆ ಅವ್ನು ಚೆನ್ನಾಗಿ ನೋಡ್ಕೊತಾನೆ, ಅವ್ನ ಜೊತೆನೆ ಮದುವೆ ಮಾಡ್ಕೊಡೋಣ ಅಂತ ನೀವು ಆತ ಒಪ್ಕೊಂಡ್ಬಿಟ್ರು. ನಮ್ಮ ಅಪ್ಪಾಜಿ ಇದ್ರಲ್ಲ, ನಮ್ಮ ಅಪ್ಪಾಜಿ ಅವಾಗ್ಲೂ ಬೇಡ ಅಂತಾನೆ ಕುತ್ಕೊಂಡ್ರು. ಬೇಡ ನನ್ಗೆ ಇನ್ನೊಬ್ರು ನನ್ನ ಫ್ರೆಂಡ್ ಇದ್ರು, ಅಂದ್ರೆ ನಾನು ಯಾವ ಬಾಯ್ಸ್ ಮಾತಾಡ್ತಿದ್ದ, ಫ್ರೆಂಡ್ ಅಂದ್ರೆ ಅಣ್ಣನ್ ತರನೇ ನಾನ್ ಮಾತಾಡ್ತಾ ಇದ್ದೆ. ಅಂದ್ರೆ ಅವನು ಓದಿದ್ದ, ಅವ್ನ್ ಜಾಬಲ್ಲಿ ಹೋಗ್ತಾ ಇದ್ದ. ನಾರ್ಮಲ್ ಆಗಿ ನಮ್ಮನ್ನ ಎಲ್ರಿಗೂ ಗೊತ್ತು ನಾವ್ ಅಣ್ಣ ತಂಗಿ ತರನೇ ಇರೋದಂತ ಹೇಳಿ. ನಮ್ಮ ಅಪ್ಪಾಜಿಗೇನು ಇವನ್ ಜಾಬಲ್ಲಿ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವನನ್ನ ಮದ್ವೆ ಆಗಕ್ಕೇನು ಅಂತ ಹೇಳಿದ್ರು. ನಮ್ಮ ಅಪ್ಪಾಜಿ ಜೊತೆ ನಾನು ಜೋರಾಗಿ ಅವತ್ತು ಮಾತಾಡಿದೀನಿ. ನೀನ್ ಏನು ಅಪ್ಪಾಜಿ ಹಿಂಗ್ ಮಾತಾಡ್ತೀವಿ, ಅವ್ನು ನನ್ಗೆ ಯಾವತ್ತು ಅಣ್ಣನ್ ತರನೇ ಇರೋದು, ಆಗದೆ ಹಿಂಗಾಗ್ತೀನಿ. ಅವತ್ತು ಯಾವತ್ತು ಮಾತಾಡಿದ್ದೆ ಅಷ್ಟು ಮಾತಾಡಿದೀನಿ. ಆಮೇಲೆ ಈ ಹುಡ್ಗನ ಹತ್ರ ಮಾತಾಡಿದೀನಿ, ನೋಡಿ ಇಷ್ಟೆಲ್ಲ ಮಾತಾಡಿ ಇಷ್ಟೆಲ್ಲ ಒಪ್ಪಿಸ್ಕೊಂಡು ಇದ್ ಮಾಡಿದೀನಿ, ನನಗೆ ಯಾವತ್ತು ನೀವ್ ಈ ತರ ಮಾಡ್ಬೇಡ ಅಂತ ಹೇಳಿ. ಸರಿ ಆಯ್ತು ಅಂತ ಹೇಳಿ ಆ ಕಿಡ್ನಾಪ್ ಮಾಡಿರೋ ಇನ್ಸಿಡೆಂಟ್ ಇಂದ 20 days ಅಲ್ಲಿ ಮದ್ವೆ ಮಾಡ್ಬೇಕು ಅಂತ ಫಿಕ್ಸ್ ಆದ್ರು. ಅವಾಗ ನಮ್ಮ ಹೌದು ಒಪ್ಪುದ್ರ? ಆಯ್ತು, ಕೊನೆಗೆ ನಾನು ಒಪ್ಕೊಂಡ್ರು. ಸರಿ ಆಯ್ತು ಅವನ ಜೊತೆನೆ ಮಾಡ್ತೀನಿ, ಹೆಂಗ ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಬಿಟ್ಟು ಬಂದ್ಬಿಟ್ರು. ನನ್ ದಾರಿಗೆ ಬಂದ್ರು. ಅಂದ್ರೆ ನಾನು ಯಾವತ್ತು ಮಾತಾಡಿದ್ದೆ ಅವತ್ತಷ್ಟು ಮಾತಾಡಿದ್ನಲ್ಲ, ಹಂಗಾಗಿ ನಮ್ಮ ಅಪ್ಪಂಗೆ ನನ್ ಮೇಲೆ ಇಟ್ಕೊಂಡ್ರೆ ನಂಬಿಕೆ ಇಲ್ಲ, ಅವತ್ತೇ ಹೋಗ್ಬಿಟ್ಟಿದೆ ನಾನು ಅವತ್ತು ಮಾತಾಡಿದ್ದಿ ನಾನು. ಆಮೇಲೆ ನೆಕ್ಸ್ಟ್ ನನ್ ತಂಗಿನ ಮದುವೆ ಮಾಡ್ಬೇಕಂತ ಡಿಸೈಡ್ ಆದ್ಮೇಲೆ ಅದಕ್ಕೆ ಮುಂಚೆ ನಂದೇ ಮದುವೆ ಮಾಡ್ಬೇಕಂತ ನಾವ್ ಅಪ್ಪಾಜಿ ಇದ್ರು. ಆಮೇಲೆ ಇವನು ಹೇಳ್ದ ನಮ್ ಹುಡುಗ, ಇದು ಮದ್ವೆ ಆಗ್ಬಿಡೋಣ ನಾವಿಬ್ರು ಬೇಗ, ಯಾಕಂದ್ರೆ ನಮ್ಮ ಮನೆಯಲ್ಲೂ ಒಪ್ಪದ್ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಇವ್ರ ಮದ್ವೆ ಆಗ್ಲಿ ಅಂತ ಹೇಳಿ. ಅಂದ್ರೆ ಗ್ರ್ಯಾಂಡ್ ಆಗಿ ಮದ್ವೆ ಆಗಂಗಿಲ್ಲ ಇವಾಗ ಅಂತ ಹೇಳಿ ಈ ನನ್ನ ತಂಗಿ ಗಂಡ ಏನಿದ್ರು ಅವರು ಫಸ್ಟ್ ನಾವ್ ಆಗ್ತೀವಿ ಆಮೇಲೆ ನೀವ್ ಆಗ್ರಿ ಅಂತ ಹೇಳಿದ್ರು. ನಿಮ್ಮನ್ನ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಲಿ ಹಂಗೆ ಇದ್ರೆ ನಾವೇನೋ ನಾರ್ಮಲ್ ಆಗಿ ಮದ್ವೆ ಆಗ್ತೀವಿ, ಯಾಕಂದ್ರೆ ನಾವ್ ಅಪ್ಪಾಜಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಬೇಕು ಅಂತ ಇತ್ತು. ಅಲ್ಲ ಈಗ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಆಸೆ ಇರೋದು ಯಾರಿಗೆ? ಅಪ್ಪಾಜಿಗೆ. ಅಲ್ಲ, ಈಗ ನಿಮ್ ತಂಗಿ ಗಂಡ ಹೇಳಿದ್ದೇನು ನೀವು ಮೊದ್ಲಾಗಿ ಅಂತಲ್ಲ? ಅಲ್ಲ ಅವ್ರು ಮೊದ್ಲಾಗ್ತಾರೆ ಅಂತ. ಆಗ್ತಾರೆ, ನೀವು ಜೋರಾಗಿ ಆಗಿರಿ ಅಂತಲ್ಲ? ಹೌದು. ಇನ್ನ 3 months ಆದ್ಮೇಲೆ ನಿಮ್ದು ಗ್ರ್ಯಾಂಡ್ ಆಗಿ ಮದ್ವೆ ಮಾಡೋಣ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನಾನ್ ಇನ್ನೇನ್ ಮಾಡಕ್ ಹೋಗೋಣ, ಸರಿ ಆಯ್ತು ಅಂತ ಅನ್ಕೊಂಡು ನನ್ ತಂಗಿ ಜೀವನ ಫಸ್ಟ್. ಈಗ ಇಷ್ಟೊಂದೆಲ್ಲ ಇನ್ಸಿಡೆಂಟ್ ಆಯ್ತಲ್ಲ, ಇನ್ನು ಎಷ್ಟ್ ದಿನ ನಾನು ತುಂಬಾನೇ ನೋಡಿದೀನಿ, ತುಂಬಾ ಫೇಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಮುಂದೆ ನಿಂತ್ಕೊಂಡು ನಾನೇ ಮದ್ವೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತು. ನಮ್ದಿನ್ನೇನು ನೆಕ್ಸ್ಟ್ ಮಂತ್ ಮದ್ವೆ ಆಗೋದು ಅಂತ ಹೇಳಿ ಫಿಕ್ಸ್ ಆಯ್ತು, ಮಾತಾಡಕ್ಕೆ ಅಂತ ಎಲ್ಲ ಮಾತುಕತೆ ಅಂತ ಎಲ್ಲ ಮಾಡ್ಕೊಂಡು. ಈಗ ನಿಮ್ದೇ ಫಸ್ಟ್ ಅಂತ ಆಯ್ತು? ಇಲ್ಲ, ಅವ್ರದೇ ಫಸ್ಟ್ ಅಂತ ಆಯ್ತು. ನಾನೇ ಹೇಳ್ಬಿಟ್ನಲ್ಲ, ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು. ಫಸ್ಟ್ ತಂಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಫಸ್ಟ್ ಇಂದಾನು ಅವ್ರಿಗೆ ಅಂತಾನೆ ಮಾಡಿರೋಂಥದ್ದು. ಫಸ್ಟ್ ಇಂದಾನು ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ತಂಗಿ ನೋಡ್ಕೊಂಡಿದೀನಿ ನಾನು. ಹಂಗಾಗಿ ಅವ್ರದ್ದೇ ಮದ್ವೆ ಮಾಡ್ಬೇಕಂತ ಮದ್ವೆ ಮಾಡ್ಬಿಟ್ಟೆ. ಮದ್ವೆ ಮಾಡಿದ್ದು ಮದ್ವೆ ಆದ್ ನೆಕ್ಸ್ಟ್ 1 week ಅಷ್ಟೇ ಎಷ್ಟು ನಮ್ಮ ಹುಡ್ಗಂಗೆ ಏನೋ ಗೊತ್ತಿಲ್ಲ, ನನಗೆ ಏನ್ ಬೇಡ, ನನ್ ಮದ್ವೆನೇ ಆಗಲ್ಲ. ನಿಮ್ ತಂಗಿ ಮದ್ವೆ ಆದ್ಮೇಲೆ? ಹೌದು, ಆಯ್ತು, ಮದ್ವೆ ಆಯ್ತು. ಇದು ನಾನು ನನ್ ಹುಡ್ಗನ ಹತ್ರ ಯಾವ ವಿಚಾರನೂ ಮುಚ್ಚಿಟ್ಟಿಲ್ಲ. ಎಲ್ಲ ಬೆಳಗ್ಗೆ ತಿಂಡಿದ್ರಿಂದ ಸಂಜೆ ಮಲಗೋವರೆಗೂ ಎಲ್ಲ ವಿಷಯ ಶೇರ್ ಮಾಡ್ಕೊಂತಿದ್ದು.
ಅವ್ನ್ ಶೇರ್ ಮಾಡ್ತಿದ್ದ ಬಿಡ್ತಿದ್ದ ಗೊತ್ತಿಲ್ಲ, ನಾನ್ ಮಾತ್ರ ಎಲ್ಲ ವಿಷಯನೂ ಶೇರ್ ಮಾಡ್ತಿದ್ದೆ. ಒಂದೊಂದ್ ವಿಚಾರ ಮನೆಗೆ ಯಾರ್ ಬಂದ್ರು, ಏನ್ ಹೋದ್ರು, ಯಾವ ಗಂಡು ಬಂದ್ರು, ಏನಾಯ್ತು, ಹಿಂಗ್ ಆಯ್ತು ಅಂತ ಎಲ್ಲ ಹೇಳ್ತಿದ್ದವಳೆ ನಾನು. ಅವ್ನು ಯಾವ ವಿಚಾರಕ್ಕೆ ಏನ್ ತಿಳ್ಕೊಂಡೋ ಏನೋ ಗೊತ್ತಿಲ್ಲ. 1 ವೀಕ್ ನನಗ್ ಮದ್ವೆ ಆಗಲ್ಲ, ನನಗ್ ನೀನ್ ಇಷ್ಟ ಇಲ್ಲ, ನಂಗ್ ನೀನ್ ಬೇಡ, ನೀನ್ ಯಾರನ್ನಾರು ಮದ್ವೆ ಮಾಡ್ಕೊಂಡ್ ಚೆನ್ನಾಗಿರು. 14 ವರ್ಷದಿಂದ. ಅಂದ್ರೆ ನೀವು ಒಟ್ಟು 14 ವರ್ಷ ಪ್ರೀತಿ ಮಾಡಿದ್ದೀರಾ? ಹೌದು. ನಮ್ ಮನೆಗೆ ಬಂದಿರೋ ಗಂಡುಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನಾನ್ ಇಡೀ ಊರು ರಿಲೇಷನ್ಸ್ ಎಲ್ಲರಿಗೂ ಎಲ್ಲಾ ಹುಡ್ಗಿನ್ನು ಕ್ಯಾನ್ಸಲ್ ಮಾಡ್ತಾಳೆ, ಇವಳಿಗೆ ಏನಾಗಿದೆ ಹಂಗೆ ಹಿಂಗೆ ಅಂತೆಲ್ಲ ಬೈಸ್ಕೊಂಡು ಮನೆ ದೃಷ್ಟಿಲೆಲ್ಲ ಕೆಟ್ಟವಳಾಗಿ ಲಾಸ್ಟಿಗೆ ನಮ್ಮ ಅಪ್ಪನೂ ನನಗೆ ಹೇಳ್ತು, ನಾನ್ ನಿನ್ನ ತುಂಬಾನೇ ನಂಬಿದ್ದೆ, ನೀನ್ ಯಾವತ್ತ ಅವ್ನ್ ಪರವಾಗಿ ಮಾತಾಡ್ದು ನಾನು ಅವತ್ತೇ ನಿನ್ನ ನಂಬದ್ ಬಿಟ್ಬಿಟ್ಟೆ ಅಂತ. ಎಲ್ರು ನೀವು ಕಳ್ಕೊಂಡು ಆ ಟೈಮಲ್ಲಿ ಅವ್ನ ಆಗಲ್ಲ ಅಂತಂದು ಟೈಮ್ ಏನಿದೆ ಅದಾದ್ಮೇಲೆ 2 months ಹುಚ್ಚಿ ತರ ಫೋನ್ ಮಾಡ್ತಾನೆ ಇದೀನಿ, ಬ್ಲಾಕ್ ಮಾಡಿ. ಒಂದು ನಂಬರ್ ಇಂದ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ, ಬೇರೆ ಬೇರೆ ನಂಬರ್ಸ್ ಇಂದ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ. ಎಷ್ಟು ಹುಚ್ಚಿ ತರ ಅನ್ಭವಿಸ್ಬಿಟ್ಟಿದೀನಿ ಅಂದ್ರೆ 2 months ಆಯ್ತು. ಆ ಟೈಮಲ್ಲಿ ಏನಾಯ್ತು, ಈಗ ನನ್ ತಂಗಿ ಗಂಡ ಮದ್ವೆ ಮಾಡ್ಕೊಟ್ಬಿಟ್ಟಿದೀನಲ್ಲ, ಅವ್ರು ಸ್ಟಾರ್ಟ್ ಮಾಡಿದ್ರು, ನಾನ್ ಹಿಂಗ್ ಆಡ್ತಿರೋದ್ ನೋಡ್ಬಿಟ್ಟು ಬೇರೆ ಮದ್ವೆ ಮಾಡ್ಕೊಡಿ, ಈ ಕಡೆ ಮದ್ವೆನೂ ಆಗಂಗಿಲ್ಲ, ಏನು ಇಲ್ಲ, ಮನೇಲಿ ಇದ್ಬಿಟ್ಟು ಸುಮ್ನೆ ಅಪ್ಪ ಅಮ್ಮಗ್ ತೊಂದ್ರೆ ಕೊಡ್ತಿದಾರೆ ಅಂತ ಅವ್ರ ಅನ್ನಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಹೆಂಗ್ ಗೊತ್ತು ನಾನ್ ಯಾವತ್ತೂ ಲವ್ ಮಾಡ್ತಿದೀನಿ ಅಂತ ಮನೇಲಿ ಹೇಳಿಲ್ಲ ಅವ್ರಿಗೆ. ನಾನ್ ನಾರ್ಮಲ್ ಆಗಿ ಅವ್ನು ವೇಟ್ ಮಾಡ್ತಿದ್ದ, ನಾನ್ ಒಪ್ಕೊಂಡಿದೀನಿ ಇವಾಗ ಅನ್ನೋ ತರ ಒಪ್ಸಿರೋದಷ್ಟೇನೆ. ಇವ್ರಿಗೆ ಆ ವಿಚಾರ ಗೊತ್ತಿಲ್ಲ. ಏನೇನೋ ಗಲಾಟೆಗಳಾಗಿ ಈ ತಂಗಿ ಗಂಡನ ಕಡೆಯಿಂದನ ಅಷ್ಟೊಂದೆಲ್ಲ ಮದ್ವೆ ಎಲ್ಲ ಮಾಡಿ ಮಾಡ್ಕೊಟ್ಟು ಮನೆಯಲ್ಲಿ ಈಗ ಅವ್ರ ಮನೆಗ್ ಬಂದ್ಬಿಟ್ರು ಜಮೀನು ವಿಚಾರದಲ್ಲೆಲ್ಲ ಅವ್ರು ಇವಾಗ ಬೆಳೆ ಎಲ್ಲ ಬೆಳೀತಾ ಇದಾರೆ. ನಾನು ನಮ್ಮ ಜಮೀನ್ ವಿಚಾರಕ್ಕೋಸ್ಕರ ಎಲ್ಲಾದ್ರಲ್ಲೂ ಓಡಾಡಿದೀನಿ. ಈಗ ಆ ವಿಚಾರಗಳನ್ನ ಹೇಳಿಲ್ಲ ಅಷ್ಟೇ, ಊರಲ್ಲಿ ಎಲ್ರನ್ನು ಎದುರು ಹಾಕೊಂಡು. ಮೀನ್ಸ್ ನಮ್ಮ ತಾತನ ಕಡೆಯಿಂದ ಬಂದಿರೋಂತ ಆಸ್ತಿ ಅದು. ನನ್ಗೆ ಆಸ್ತಿ ಮೇಲೆ ಮೋಹ ಇಲ್ಲ, ಆದ್ರೆ ನಮ್ಮ ಅಪ್ಪಾಜಿ ಅಮ್ಮ ಎಲ್ರ ಎದುರುಗಡೆ ಈ ತರ ಇರ್ಬಾರ್ದು, ಅವಾಗಿಂದನೂ ಮೋಸ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ರುನು. ಹಂಗಂಗ್ ನಮ್ದು ಏನಿದೆಯೋ ಅದು ಚೆನ್ನಾಗಿರ್ಬೇಕು ಅಂತ ನಾನು ಆ ತರ ಬಂದೆ. ಬಟ್ ಇವ್ರ ಮನೆಗ್ ಬಂದ್ಬಿಟ್ಟು ತಂಗಿ ಗಂಡ, ನನ್ ತಂಗಿನೇ ನನಗೆ ಎಂತ ವರ್ಡ್ ಯೂಸ್ ಮಾಡಿದ್ರು, ನನ್ ಗಂಡ ತಿಂದಾಕಿರೋದ್ರಲ್ಲೇ ತಿಂತಾ ಇದೀಯ ಕಣೆ ನೀನು ಅಂತ ಎಲ್ಲ ಯೂಸ್ ಮಾಡೋದು. ನಾನ್ ತಿನ್ನೋದನ್ನು ಸತ ಬಿಟ್ಬಿಟ್ಟೆ ನಮ್ಮ ಮನೆಯಲ್ಲೇ. ಆ ಗಂಡ ಅವ್ಳ ಗಂಡ ಏನಂತ ಹೇಳ್ತಾನೆ, ಅವತ್ತು ನನಗೆ ನನ್ನಿಂದನೇ ತಾನೇ ಮದ್ವೆ ಆಗಿದ್ದು, ನೀವು ನಾನ್ ಬಿಟ್ಕೊಡತಿಗ್ ತಾನೇ ಆಗಿದ್ದು, ಅವತ್ ನಾನ್ ಆಗ ನನ್ನ ಲೈಫ್ ನೋಡ್ಕೊಂಡಿದ್ದಿದ್ರೆ ಇವತ್ ನೀವ್ ಈ ತರ ಮಾತಾಡ್ತಿರ್ಲಿಲ್ಲ ಅಂತ ಹೇಳಿದ್ರು. ಏನಂತ ಹೇಳ್ತಾರೆ, ಹೌದು ಅವತ್ ನನಗೂ ಅವಶ್ಯಕತೆ ಇತ್ತು, ನಾನು ನಿನ್ನ ಉಪಯೋಗಿಸ್ಕೊಂಡೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮನೆಯಲ್ಲಿ ಏನ್ ವಿಚಾರ ಏನಾಯ್ತು, ಜಮೀನು ಏನು ಈಕ್ವಲ್ ಶೇರಿಂಗ್ ಮಾಡ್ತಿದ್ರ ಏನು ಅಂತ ನಾನ್ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ರೆ, ಅದು 5 ದಿನ ಆಗಿದೆ ಅವರು ಜಗಳ ಆಡಿದ್ರು ಅಂತ 5 ದಿನ ಊಟ ಮಾಡಿಲ್ಲ, ಉಪವಾಸ ಇದ್ದೀನಿ. ಏನೋ ಊಟ ತಟ್ಟೆ ಹಿಡ್ಕೊಂಡು ಊಟ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಬರೋ ಟೈಮಿಗೆ ಜೋರಾಗಿ ಜಗಳ ತೆಗೆದ್ಬಿಟ್ಟು ನಮ್ಮ ಅಪ್ಪಾಜಿ ನನ್ನ ಮನೆಯಿಂದ ಕತ್ತಿಡ್ದ ಅವ್ರ ಕಣ್ಣೆದುರುಗಡೆ ಕತ್ತಿಡ್ದ ಆಚೆ ತಳ್ತಾ ಇದ್ದಾರೆ, ಹೊರಗಡೆ ಹೋಗು ಅಂತ. ಈ ಕಡೆ ಹುಡ್ಗನೂ ಇಲ್ಲ, ನಾನ್ ನಂಬಿದ್ದು ಫ್ಯಾಮಿಲಿ ಅಂತ ಅಪ್ಪ ಅಮ್ಮ ಅಂತ ನಂಬ್ಕೊಂಡ್ ಬಂದೆ. ಎಲ್ಲದನ್ನು ಮಾಡ್ಕೊಂಡ್ ಬಂದೆ ನಾನು. ಅವರು ಇಲ್ಲ, ಈ ಕಡೆ ತಂಗಿ ಗಂಡನ ಮಾತನ್ನ ಕೇಳ್ಕೊಂಡು ನನ್ನನ್ನು ಮನೆಯಿಂದ ಹೊರಗಡೆ ತಳ್ಬಿಟ್ರು. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಎತ್ತ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ದೇನೆ ಮತ್ತೆ ಜಾಬು ಅಂತ ಹುಡುಕೊಂಡು ಹೊರಗಡೆ ಬಂದು ಮನೆಯಿಂದ ಹೊರಗಡೆ ಇದೀನಿ. ಅವಾಗ ನೋಡೋದಕ್ಕೆ ಫುಲ್ಲು ಸಾಯೋ ತರ ಆಗ್ಬಿಟ್ಟಿದೆ, ಊಟ ನೀರು ಎಲ್ಲ ಬಿಟ್ಟು. ಈಗ 2 ವರ್ಷ ಆಗಿದೆ ನನ್ಗೆ ಹುಡ್ಗ ಮದ್ವೆ ಆಗೋದು ಬೇಡ ಅಂತ ಹೇಳಿ, ಆದ್ರೂ ಇನ್ನೂ ಕಾಯ್ತಾ ಇದ್ದೀನಿ ನಾನು ಬರ್ತಾನೇನೋ ಅಂತ. ನಾವ್ ಅಪ್ಪಾಜಿ ಅಮ್ಮ ಇವತ್ತಿಗೂ ಮಾತಾಡುತ್ತಲ್ಲ ನನ್ನನ್ನ ನೀಟಾಗಿ. ಎಲ್ರೂನು ನಂಬಿ ಯಾರಿಗೂ ಮೋಸ ಮಾಡ್ಬಾರ್ದು ಅಂತ ಇದ್ದು ಇವನು ನನ್ನನ್ನ ಇಷ್ಟಪಡ್ತಿದ್ದೆ. ನನ್ ಪ್ರತಿದಿನ ದೇವ್ರ ಹತ್ರ ಕೇಳ್ಕೊಂತ ಇದ್ದಿದ್ದೆ ಅಷ್ಟೇನು. ನನ್ನನ್ನು ಅವ್ನು ನಂಬಿದ್ದಾನೆ, ನನ್ನಿಂದ ಅವನಿಗೆ ಮೋಸ ಆಗೋ ತರ ಮಾಡ್ಬೇಡ. ನಮ್ಮ ಅಪ್ಪಾಜಿ ಅಮ್ಮ ನಿನ್ ಕೈಯಿಂದ ನಾನು ಯಾರನ್ನು ಮದ್ವೆ ಆಗ್ದಿರೋ ತರ ಮಾಡು, ಏನಾದ್ರು ಅವ್ನ್ ಕ್ಯಾನ್ಸಲ್ ಮಾಡು, ನಾನು ಅವನಿಗೆ ಸಿಗೋ ತರ ಮಾಡು ಅಂತ ಬೇಡ್ಕೊಂಡ್ ಬಂದಿರೋ ಅಂತದ್ದು. ಇವತ್ತಿಗೆ ಈ ತರ ಇದೀನಿ, ಹೊರಗಡೆ ಬಂದು ಏನು ಮಾಡ್ತಾ ಇದೀನಿ. ಹೊರಗಡೆ ಅಂದ್ರೆ LPG ಅಥವಾ? ಹೌದು, ಹೊರಗಡೆ ಬಂದು ಇದ್ ಮಾಡ್ತಿದೀನಿ. ಇವಾಗ್ಲೂ ಅವ್ನ್ ಬ್ಲಾಕ್ ಮಾಡಿದಾನೆ ಅಂತ ಬಂದ್ರು ಕಾಲ್ ಮಾಡ್ತೀನಿ. ಇವಾಗ್ಲೂ ನಾರ್ಮಲ್ ಮೆಸೇಜ್ ಸೆಂಡ್ ಆಗುತ್ತೆ. ನಾರ್ಮಲ್ ಮೆಸೇಜ್ ಅಲ್ಲಿ ಹೇಳ್ತೀನಿ ನಾನು ಇಲ್ಲಿದ್ದೀನಿ ಹಿಂಗಿದ್ದೀನಿ ಅಂತ ಹೇಳಿ. ನನ್ ಸತ್ರು ಯಾರಿಗೂ ಏನು ಆಗ್ಬೇಕಾಗಿಲ್ಲ.
ಈಗ ಅವ್ರ ಮನೆ ಹತ್ರ ಹೋಗಿ ನೀವು ಅವ್ರನ್ನ ಮಾತಾಡಿಸ್ಬೋದಲ್ವಾ? ನನ್ ಮನೆ ಹತ್ರ ಹೋಗಿ ಕೇಳಿದೀನಿ ನಾನು ಅವನಿಗೆ, ನೀನು ಇಷ್ಟ ಇಲ್ಲ ನಮ್ಗೆ, ನಿನ್ ಕ್ಯಾರೆಕ್ಟರ್ ಇಷ್ಟ ಇಲ್ಲ. ಅವಾಗೆಲ್ಲ ನನ್ ಕ್ಯಾರೆಕ್ಟರ್ ನನ್ನನ್ನ ದೇವತೆ ಅಂತ ಹೇಳ್ತಿದ್ದ, ನೀವು ಬೇರೆ ಹೊರಟು ಮಾಡಿ ಅಂತ. ನೀವು ಅಲ್ಲೇನಾದ್ರೂ ಮಾತಾಡ್ಬೇಕಾದ್ರೆ ಅಥವಾ ಅಲ್ಲಿ ಚೆನ್ನಾಗಿದ್ದ ಸಮಯದಲ್ಲಿ ಏನ್ ಮಾತಾಡಿದ್ರಿ, ಅಥವಾ ಏನ್ ಕಾರಣಕ್ಕೆ ಆತ ನಿರ್ಧಾರಕ್ಕೆ ಬಂದಿದ್ದೆ? ಕಾರಣನೇ ನನಗೆ ಹೇಳಿಲ್ಲ. ಯಾಕೆ ಅಂತಂದ್ರೆ ನಾನ್ ನಮ್ ಫ್ರೆಂಡ್ ಮಾತಾಡಿಸ್ತಾ ಇದ್ದೆ ಅಂತ ಹೇಳಿದೆ ಅಲ್ವಾ, ಅಣ್ಣ ಅಂತ ಅನ್ಕೊಂಡಿ ಅಂತ. ಅಂದ್ರೆ ನಿನ್ನ ಆ ಹುಡುಗನ್ ಫ್ರೆಂಡು? ಆ ಹುಡುಗನ್ ಫ್ರೆಂಡ್ ಅಲ್ಲ. ಈಗ ನಾನು ಓದ್ಬೇಕಾದ್ರೆ ನಾನು ಅಪ್ ಟು ಡಿಗ್ರಿ ವರ್ಗು ನಾನು ಯಾರನ್ನು ಮಾತಾಡ್ತಿದ್ದ, ಒಬ್ಬ ಬಾಯ್ಸ್ನು ಮಾತಾಡ್ತಿದ್ದ. ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಅದು ಏನೋ ಒಂದು ಇದ್ರಲ್ಲಿ ನನ್ ಮಾತಾಡಿಸ್ಬೇಕು ಅಂತಾನು ಇಲ್ಲ, ಅಣ್ಣ ಅನ್ನೋ ದೃಷ್ಟಿಯಿಂದನೇ ನೋಡಿದೆ ಅಂತದ್ದು. ನಾನು ಇವನೊಂದ್ ಬಿಟ್ರೆ ಇಲ್ಲ ಯಾರನ್ನು ಮಾತಾಡ್ತಿರೋದು ಅಣ್ಣ ಅನ್ನೋ ದೃಷ್ಟಿಯಿಂದ. ನಾನು ಒಬ್ರ ಜೊತೆ ಊರಂತಾಗ್ಲಿ ಎಲ್ಲಾದ್ರೂ ಹೋಗಿ ಒಬ್ರ ಜೊತೆ ಯಾರ್ ಬೈಕಲ್ಲೂ ಹೋಗ ಅಂತವಳಲ್ಲ. ನಮ್ಮ ಅಪ್ಪಾಜಿ ಪಕ್ಕನೂ ನನ್ ನೀಟಾಗಿ ಕೊಡ್ತಾ ಇದ್ದೆ, ನಮ್ಮ ಅಪ್ಪಾಜಿ ಜೊತೆನೇ ನಾನ್ ಬೈಕಲ್ಲಿ ಹೋಗ್ತಿದ್ದೆ. ಇವನೊಂದ್ ಬಿಟ್ರೆ ಯಾರ್ ಪಕ್ಕನೂ ನನ್ ಕೂತಿರೋಳು ಅಂತವಳಲ್ಲ. ನಾನು ಅಣ್ಣ ಅನ್ನೋ ದೃಷ್ಟಿಯಿಂದ ಒಂದ್ ಮಾತಾಡ್ತಿದ್ದೆ. ನನಗೆ ಅಣ್ಣ ಅಂತ ನಾನು ಇವ್ನಿಗೆ ಗೊತ್ತು, ನನಗೆ ಅಣ್ಣ ಇಲ್ಲ, ಅಣ್ಣ 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 ಅಂತ ಎಷ್ಟು ಬೇಡ್ಕಂತೀನಿ ಅನ್ನೋದು ಗೊತ್ತು ಅವನಿಗೆ. ಬಟ್ ಯಾಕೆ ಅವ್ನ ಆತರ ಮಾಡಿದ ಅಂತ ನಿಮಗೆ ನಿಜ ಗೊತ್ತಿಲ್ಲ. ಅವ್ರಮ್ಮ ಅವ್ರ ಫ್ಯಾಮಿಲಿ ಕಡೆಯಿಂದ ಏನಾಯ್ತು ಅಂತಾನೂ ಗೊತ್ತಿಲ್ಲ. ಬಟ್ ಅಷ್ಟು ನಾನು ಜೀವ ಅಂತ ಅನ್ಕೊಂಡು ಅಷ್ಟೆಲ್ಲ ಕಣ್ಣೀರ್ ಹಾಕೊಂಡು ಮಾಡ್ಕೊಂಡು ಉದ್ದಕ್ಕೂ ಬಂದಿರೋ ಅಂತ ಇವತ್ತು ನಾನು ಸಾಯ್ತೀನಿ ಅಂದ್ರೂ ನಾನು ಕೇರೆ ಮಾಡಲ್ಲ. ಮೊದ್ಲು ಅವ್ರ ಅಪ್ಪ ಅಮ್ಮ ಒಪ್ಪಿದ್ರ? ಅವ್ರ ಅಪ್ಪ ಅಮ್ಮ ಅವ್ರು ಬೇರೆ ಇದೆ. ಅವ್ರ ಅಪ್ಪ ಏನೋ ಒಪ್ಕೊಂಡಿದ್ದಾರೆ, ಅವ್ರ ಅಮ್ಮ ಅವಾಗ್ಲೂ ಒಪ್ಪಿರ್ಲಿಲ್ಲ. ನಾನು ಅವಾಗ್ಲೂ ಹೇಳಿದ್ದೆ, ಅವಾಗ್ಲೂ ಇವನು ನೀವ್ ನನಗೆ ಸಿಕ್ಕಿಲ್ಲ ಅಂದ್ರೆ ಸಾಯ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬೇಕಾದ್ರಿಂದ ನಾನು ಹೇಳಿದ್ದೀನಿ, ನೀನ್ ಆತರ ನನ್ಗೋಸ್ಕರ ಸಾಯ್ತೀನಿ ಅಂತ ಹೇಳ್ಬೇಡ, ನಿಮ್ಮ ಅಮ್ಮ ಇದಾರೆ ಅವ್ರನ್ನ ನೋಡ್ಕೊ, ಚೆನ್ನಾಗಿ ನೋಡ್ಕೊಟ್ಟು ನಾನು ಅವಾಗ್ಲೂ ಹೇಳಿದ್ದೀನಿ. ನನ್ ಮನ್ಸಲ್ಲಿ ಇದ್ದಿದ್ದು ಅಷ್ಟೇ. ಅವ್ರ ಅಪ್ಪ ಅಮ್ಮ ಯಾವ ಕಾರಣಕ್ಕೆ ದೂರ ಆಗಿದಾರೋ ಗೊತ್ತಿಲ್ಲ, ಅವ್ರನ್ನ ಒಂದ್ ಮಾಡ್ಬೇಕು. ಅವ್ರ ತಂಗಿನೂ ಅಷ್ಟೇನೆ, ಅವ್ರ ತಂಗಿ ಏನಕ್ಕೆ ಇವ್ರ ಜೊತೆ ಮಾತಾಡ್ತಿಲ್ಲ. ಹುಡುಗ ಯಾರ ಜೊತೆ ಇರೋದೀಗ? ಅವನು ಸಪ್ರೇಟ್ ಆಗಿ ಅವ್ನೊಬ್ಬ ಕೆಲಸ ಮಾಡ್ಕೊಂಡಿದ್ದಾನೆ ಅಷ್ಟೇ. ಅವಾಗ ಊರಿಗೂ ಹೋಗ್ತಾ ಇರ್ತಿಲ್ಲ, ಊರಿಗೆ ಹೋಗು ನೋಡ್ಕೊ ಅಂತ ಹೇಳ್ತಿದ್ದೆ. ಇವಾಗ ಪ್ರತಿ ವಾರ ಊರಿಗೆ ಹೋಗ್ತಾನೆ. ಅಂದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಜೊತೆನೂ ಅವ್ರು ಚೆನ್ನಾಗವ್ರ? ಅವ್ರ ಅಪ್ಪನ ಜೊತೆ ಚೆನ್ನಾಗಿಲ್ಲ, ಅಮ್ಮನ ಜೊತೆ ಅಷ್ಟೇ ಚೆನ್ನಾಗಿರೋದು. ಬಟ್ ನಿಮ್ ಜೊತೆ ಮಾತಾಡುವ 14 ವರ್ಷದ ಸಮಯದಲ್ಲಿ ಅಮ್ಮ ಅಥವಾ ಅವ್ರ ತಂಗಿನೋ ಅಪ್ಪನೋ ಇವ್ರು ಯಾರ ಜೊತೆ ನೀವು ಮಾತಾಡಿರ್ಲಿಲ್ವ ನೇರವಾಗಿ? ಇಲ್ಲ, ನಾನು ಯಾರ ಜೊತೆನೂ ಮಾತಾಡಿಲ್ಲ. ಅವ್ನು ಹೇಳೋನು ಮಾತಾಡು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಾನು ಸುಮ್ನೆ ಮಾತಾಡಿ ನಮ್ಮನೆಯಲ್ಲಿ ಇದು ಈ ತರ ಪರಿಸ್ಥಿತಿ ಇದ್ದು ಸುಮ್ನೆ ಅವ್ರು ಬಂದು ಇನ್ನೊಂದ್ ಗಲಾಟೆ ಆಗೋದ್ ಬೇಡ, ಇದು ನೀಟಾಗಿ ಒಪ್ಕೊಂಡು ನೀಟಾಗಿ ಒಂದ್ ಪ್ರೋಸೆಸ್ ಪ್ರಕಾರ ಆಗ್ಲಿ ಅಂತ. ಆಯ್ತು, ಈಗ ನಿಮ್ ತಂಗಿದು ಅಲ್ಲೆಲ್ಲ ಒಪ್ಕೊಂಡ್ರು, ಮೊದ್ಲು ನನ್ನ ತಂಗಿದಾಗ್ಲಿ ಅಂತ ಅಂದ್ರಿ, ಅದೆಲ್ಲ ಸರಿ. ಬಟ್ ಅದಾದ್ಮೇಲೆ ಒಂದ್ ವಾರಕ್ಕೋ ಒಂದ್ ತಿಂಗಳಿಗೋ ನಿಮ್ದು ಆಗೋದಿತ್ತು ಅಂತ ಅಲ್ವಾ? ಆದ್ರೆ ಆ ಸಮಯದಲ್ಲಿ ಯಪ್ಪ ಯಾರನ್ನಾದ್ರೂ ಹಿರಿಯರನ್ನ ಕರ್ಕೊಂಡ್ ಬಾರಪ್ಪ ಅಂತ ನಿಮ್ಮ ಅಪ್ಪ ಹುಡುಗನಿಗೆ ಹೇಳಿದ್ರು. ಅದನ್ನ ಹೇಳ್ಬೇಕಿತ್ತು. ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ನಿಜ ತಲೆ ಕೆಡಿಸ್ಕೊಂಡಿಲ್ಲ. ಅದೇ ಒಂದು ವಾರದೊಳಗಡೆ ಇವ್ನ್ ಮದ್ವೆ ಬೇಡ ಅಂತ ಹೇಳಿದ್ರು ನನ್ಗೆ. ಅದೇ ಒಂದು ವಾರದೊಳಗಡೆ ಅದನ್ನ ಮದ್ವೆ ಬೇಡ ಅಂತ ಹೇಳಿದ್ದು ಹೌದು. ಬಟ್ ಅದಕ್ಕೂ ಮುಂಚೆ ಅದಕ್ಕೊಂದು ಕಟ್ಟುಪಾಡು, ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಹೌದು, ಅವರ ಮನೆಯಿಂದ ಅವರ ಚಿಕ್ಕಪ್ಪನ ಕರ್ಕೊಂಡ್ ಬಂದಿದ್ರು. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪಾಜಿ ಮದ್ವೆ ಮಾಡಲ್ಲ ಅಂತಂದಾಗ 3 times ಅವ್ರ ಫ್ಯಾಮಿಲಿನಲ್ಲಿ ಅವ್ರ ಅಪ್ಪಾಜಿ ಚಿಕ್ಕಪ್ಪ ಎಲ್ರು ಕರ್ಕೊಂಡ್ ಬಂದಿದ್ದ. 3 times ಅಲ್ಲಿ 1 time ಕರ್ಕೊಂಡ್ ಬಂದಿದ್ರು. ಇನ್ನ 2 time ಇವನಾಗೆ ಬಂದಿದ್ದ ಕೇಳೋದಕ್ಕೆ. ಇವಾಗ ಮದ್ವೆ ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳಿದಾಗ ಅವ್ರ ಚಿಕ್ಕಪ್ಪನ ಜೊತೆ ಕರ್ಕೊಂಡ್ ಬಂದಿದ್ರು. ಚಿಕ್ಕಪ್ಪ ಇವನು ಇಬ್ರು ಬಂದಿದ್ರು ಅಷ್ಟೇ. ಆಯ್ತು, ಈಗ ನಿನ್ ತಂಗಿ ಗಂಡ ಅಪ್ಪ ಅಮ್ಮ ಈಗ ಅವ್ರು ಒಂದು ಮನೇಲಿ ಇದ್ದಾರಾ? ಹೌದು, ನಮ್ಮ ಮನೆಯಲ್ಲಿ. ನಿಮ್ಮ ತಂಗಿ ಗಂಡನಿಗೆ ಮನೆ ಇಲ್ವಾ? ಅಂದ್ರೆ ಅವ್ರದ್ದು ಅಪ್ಪ ಅಮ್ಮ ಅವ್ರಿಗೆ ಯಾರು ಇಲ್ವಾ? ಇದಾರೆ ನಮ್ ಪಕ್ಕದೂರಲ್ಲೇ ಇರೋದು. ಮತ್ತೆ ಅವ್ರು ಬಂದು ನಿನ್ ಮನೇಲಿ ಹಂಗವ್ರೆ? ಯಾಕಂದ್ರೆ ಇವಾಗ ಮನೆಯಲ್ಲಿ ಗಂಡ್ ಮಕ್ಳು ಇಲ್ವಲ್ಲ. ನಮ್ಮ ಮನೆಯಲ್ಲೂ ಬೆಳೆ ಬೆಳೀತಾ ಇದಾರೆ, ಅವ್ರ ಮನೆಯಲ್ಲೂ ಬೆಳೆ ಬೆಳೀತಾ ಇದಾರೆ. ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದಾರೆ. 2 ಕಡೆನೂ ನೋಡ್ಕೊಂಡಿದ್ದಾರೆ ಅಂತ? 2 ಕಡೆನೂ ನೋಡ್ಕೊಂಡಿದ್ದಾರೆ. ಈಗ ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ನಮ್ಮ ಮನೆಯಲ್ಲೇ ಇದಾರೆ. ಈಗ ಗಂಡ್ ಮಕ್ಳು ಇಲ್ದಲೇ ಇರೋದ್ರಿಂದ ನಾವು ಅಪ್ಪಾಜಿ ಗಂಡ್ ಮಕ್ಳು ಅಂದ್ರೆ ತುಂಬಾ ಇಷ್ಟ ಆಗಿರೋದ್ರಿಂದ ಅವ್ರು ಹೇಳಿತಾರನ್ನ ಕೇಳ್ತಾರೆ. ನಾವು ಅಪ್ಪಾಜಿಗೆ ಅದ್ರಲ್ಲೂ ಚಿಕ್ಕ ಮಗಳು ಅಂದ್ರೆ ತುಂಬಾ ಇಷ್ಟ. ಆಯ್ತವ, ಇಲ್ಲಿ 2 ವಿಚಾರ ತಿಳ್ಕೊಳ್ಬೇಕು ನೀನ್. ಮೊದ್ಲು ಒಂದು, ಅವ್ರು ಕಟ್ಟಿಡ್ದ ಆಚೆ ಹಾಕಿ ಮಾತ್ರಕ್ಕೆ ಅಲ್ಲಿನ ಸಂಬಂಧ ದೂರವಾಗಲ್ಲ, ಅಥವಾ ಅಲ್ಲಿನ ನಿನ್ನ ಹಕ್ಕುದಾರಿಕೆ ಯಾವುದೇ ಅದಕ್ಕೆ ಚ್ಯುತಿ ಇಲ್ಲ, ಅಥವಾ ನಿನ್ಗೇನು ಹಕ್ಕಿದೆ ಅದಕ್ಕೆ ಯಾವ ಭಂಗವೂ ಇಲ್ಲ. ಅವರವರ ಮನದ ಒಳಗಿನ ದ್ವೇಷ, ಕುತಂತ್ರ, ದುರ್ಬುದ್ಧಿಗಳ ಕಾರಣಕ್ಕೆ ನಡ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ
ಅವರು ಹಂಗೆ ಹಾಕಿದ ಮಾತ್ರಕ್ಕೆ ಅಲ್ಲಿಗೂ ನಿನಗೂ ಮುಗೀತು ಅಂತ ಇಲ್ಲ. ಅವ್ರಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಅಲ್ಲಿಗೆ ನೀನು ಮಗಳು, ಅಲ್ಲಿ ನಿನಗೆ ಹಕ್ಕಿದೆ. ಅದು ಒಂದು ಕತೆ. ಹಂಗಂತ ಅನ್ಕೊಂಡೆ ನಾನು ಮತ್ತೆ ಅವ್ರು ಕರ್ದಿಲ್ಲ ಏನು ಮಾಡಿಲ್ಲ ಅಂತಂದ್ರು ಹಬ್ಬಕ್ ಹೋಗಿದ್ದೆ. ಹಬ್ಬಕ್ ಹೋದ್ರುನು ಅಪ್ಪಾಜಿ ಏನು ಒಂದು ಮಾತೇ ಆಡ್ಲಿಲ್ಲ. ಬೇಡ, ಈಗ ಒಂದು ಮಾತಾಡ್ಲಿಲ್ಲ. ಕೇಳಿಸ್ಕೊ ನಿನಗೆ ಅವರು ಕರಿಬೇಕು, ಕಳಿಸ್ಬೇಕು, ಅಥವಾ ಅವ್ರು ನಿನ್ನನ್ನು ತುಂಬ ಕಾಳಜಿಯಿಂದ ಪ್ರೀತಿಯಿಂದ ನೋಡಬೇಕು. ಒಬ್ಬ ಮಗಳಾಗಿ ನೀವು ಅದು ನಿರೀಕ್ಷೆ ಮಾಡೋದು ತಪ್ಪಲ್ಲ, ಅದು ಮುಂದೆ ನೋಡೋಣ. ಆದರೆ ಮೊದಲು ಈಗ ಅದೆಲ್ಲದಕ್ಕಿಂತ ಮುಂಚೆ ಒಂದು ಒಳ್ಳೆ ಮುಖ್ಯ ನಿರ್ಧಾರ ತೆಗೆದುಕೊಳ್ಳೋ ಸ್ಥಿತಿಲಿ ನೀನಿದ್ದೀಯಾ. ಅದಪ್ಪ ಮುಂದು ಅಥವಾ ಅಲ್ಲಿದೇನಿದೆ ಅದು ಬಿಡವ. ನಿನಗೊಂದು ಭಾಳ ಸಂಗಾತಿ ಅಂತ ಆದರೆ, ನಿನ್ನ ದುಃಖದ ಸಮಯದಲ್ಲಿ ಒಂದು ಹೆಗಲು ನಿನ್ನ ಜೊತೆ ಆದರೆ ಇದು ಯಾವುದು ಮ್ಯಾಟ್ರ್ ಆಗಲ್ಲ, ಅವೆಲ್ಲ ಲೀಡ್ ಮಾಡ್ಬೋದು ನೀನು. ಯಾವುದು ಮ್ಯಾಟರ್ ಆಗಲ್ಲ, ಅದನ್ನು ಅರ್ಥ ಮಾಡ್ತೀನಿ. ಈಗ ನಿನಗೆ ಯಾಕೆ ಇದು ಸಾಸಿವೆ ತುಂಬ ದೈತ್ಯವಾಗಿ ಕಾಣ್ತಾ ಇದೆ ಅಥವಾ ಚಿಕ್ಕದು ದೊಡ್ಡದಾಗಿ ಯಾಕೆ ಸಂಕಷ್ಟ ಕಾಣ್ತಾ ಇದೆ ಅಂದರೆ, ನಿನಗಿಲ್ಲಿ ನಾನು ಇದ್ದೀನಿ ಅಥವಾ ಅಯ್ಯೋ ನನಗಿಂತ ಒಬ್ಬ ಹುಡುಗ ಅಥವಾ ನನ್ನ ಗಂಡ ಅಥವಾ ನನ್ನವನು ಅಂತ ಇದ್ದಾನೆ, ನಾವು ಮುಂದೆ ಇಬ್ಬರು ಸೇರಿ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಬಿಡಪ್ಪ. ಆ ಗಂಡ ಅಲ್ಲದೆ ಹೋದ್ರೂ ನಿನಗೆ ಯಾವ ಹೆಗಲೂ ಇಲ್ಲ, ಹಾಗಾಗಿ ನಿನಗಿದು ದೈತ್ಯ ಅನ್ನಿಸ್ತಾ ಇದೆ ಬದುಕು, ಹೌದಲ್ವನವ? ಈಗ ಬಹುಶಃ ಯಾರೋ ನಾನಿದ್ದೀನಿ ಕಣ, ನಾನಿದ್ದೀನಿ ನಿನ್ನ ಗಂಡನಾಗಿ, ನಾನು ನಿನ್ನ ನಾನು ನಿನ್ನ ಸ್ನೇಹಿತ ಅಥವಾ ಆ ಮಟ್ಟಿಗೆ ಯಾವುದೋ ಒಂದು ಹೆಗಲು ಇದ್ದಿದ್ರೆ ನಿನಗಿಷ್ಟು ದುಃಖ ಆಗ್ತಿರ್ಲಿಲ್ಲ. ಇರೋ ಬರೋರೆಲ್ಲ ನಿನ್ನ ಶತ್ರುಗಳೇ ಅಥವಾ ಕಾಯ್ಬೇಕಾದವರೆಲ್ಲ ಕೊಲ್ಲೋಕೆ ನಿಂತಿರೋದು ನಿನಗೆ ದುಃಖ ಆಗ್ತಾ ಇದೆ, ಹೌದಲ್ವಾ? ಹೌದು. ಈಗ ನಾನು ಹೇಳೋದು ಅದು ಬಿಡು. ಈಗ ಈ ಕಡೆ ಬಾ, ಹುಡುಗನ ವಿಚಾರ ಬಂದಾಗ ನೋಡ್ತಾಯಿ, ಯಾವಾಗಲಾದರೂ ಅಷ್ಟೇ ಮದುವೆಗೆ ಮುಂಚೆ ನಿನ್ನ ಆಸ್ತಿ ಅಥವಾ ನಿನ್ನ ಬೇರೆ ಬೇರೆ ವಿಚಾರಗಳನ್ನು, ನಿನಗೆ ಹಣ ಇಲ್ಲ, ನಿನ್ನ ಹತ್ರ ಆಸ್ತಿ ಇಲ್ಲ, ಅಥವಾ ನಿನ್ನ ಹತ್ರ ಕಾರ್ ಇಲ್ಲ, ಮನೆ ಇಲ್ಲ, ಬಂಗ್ಲೆ ಇಲ್ಲ, ಈ ರೀತಿ ತಗಾದೆ ತೆಗೆಯುವ ಹುಡುಗನನ್ನು ಏನಾದರೂ ಸರಿ ಮಾಡ್ಕೊಂಡ್ಬಿಡ್ಬೋದು. ಆದರೆ ಯಾವಾಗ ನಿನ್ನ ಶೀಲದ ಕುರಿತು ಒಂದು ವಿಚಾರ ಬರುತ್ತೆ, ಮತ್ತೆ ಒಂದು ಪ್ರಶ್ನೆ, ನಿನ್ನ ಚಾರಿತ್ರ್ಯ, ನಿನ್ನ ಕ್ಯಾರೆಕ್ಟರ್, ನಿನ್ನ ನಡತೆಯ ಕುರಿತಾಗಿ ಒಬ್ಬ ಹುಡುಗ ಪ್ರಶ್ನೆ ಎತ್ತುತ್ತಾನೆ, ನೆನಪಿಟ್ಕೋ, ಜೀವನದ ಬಹುತೇಕ ಬೇರೆ ಬೇರೆ ಜಗಳದ ಪರಿಸ್ಥಿತಿಗಳಲ್ಲಿ ಇದೇ ಪ್ರಶ್ನೆ ನಿನ್ನನ್ನು ಜೀವನದುದ್ದಕ್ಕೂ ಕೇಳಲಾಗುತ್ತೆ. ಮತ್ತು ಅದೇ ಹುಡುಗ, ಈ ಹುಡುಗನಿಂದ, ಯಾಕಂದರೆ ನೀವು ಹೇಳ್ತಿದ್ದೀರಿ ನಾನು ಕಾಯ್ತೀನಿ ನೋಡುವ, ನನ್ನ ಜ್ಞಾನದ ಮಿತಿಯಲ್ಲಿ ಅಥವಾ ನನ್ನ ಅನುಭವದಲ್ಲಿ ಹೇಳ್ತೀನಿ, ಯಾವಾಗ ಒಬ್ಬ ಹುಡುಗ ಅಥವಾ ಅದು ಯಾರೇ ಆಗಿರಲಿ, ನಾಳೆ ನಿನ್ನ ತಂದೆ ಆದರೂ ಅಷ್ಟೇ ಅಥವಾ ಯಾರು ಬಂದರೂ ಅಷ್ಟೇ, ಯಾವಾಗ ನಿನ್ನ ನಡತೆಯ ಕುರಿತು ಅಪ್ಪಿ ತಪ್ಪಿ, ಅಯ್ಯೋ ನಾನು ಮಿಸ್ಸಾಗಿ ಮಾತಾಡಿದೆ, ಮಿಸ್ಸಾಗಿ ನೀನು ನನ್ನ 100 ರೂಪಾಯಿ ಕದ್ದಿದೀಯಾ, ನೀನು ನನ್ನ 1000 ರೂಪಾಯಿ ಕದ್ದಿದೀಯ ಅಂತ ಮಿಸ್ಸಾಗಿ ಹಣದ ಬಗ್ಗೆ ಕಳಂಕ ಹೊರಿಸ್ಲಿ, ಮಿಸ್ಸಾಗಿ ಯಾವುದೋ ಬೇರೆ ವಿಚಾರ ವಸ್ತುವಿನ ಬಗ್ಗೆ ಹೊಳಿಸ್ಲಿ, ಶೀಲದ ಬಗ್ಗೆ ಮಾತಾಡೋದು ಮಿಸ್ಸಾಗಲ್ಲ, ಬೇಕು ಅಂತಲೇ ಇರುತ್ತೆ, ಹೌದಲ್ಲವ? ಒಂದು ನೀನು ಅದು ಮಾಡಿರಬೇಕು, ಇಲ್ಲ ಆ ಕಳಂಕವನ್ನು ಅಥವಾ ಅಂಥದ್ದೇನೋ ಹೊರಿಸುವ ಅಥವಾ ಹೆಣ್ಣು ಮಕ್ಕಳಲ್ಲಿ ಇಂಥದ್ದೇನೋ ದೋಷ ಕಂಡುಹಿಡಿದು ಅವಳನ್ನು ಕೆಟ್ಟದಾಗ ನಡೆಸ್ಕೊಳ್ಳೋ ಕೆಟ್ಟ ಸಂಸ್ಕಾರ ಅವ್ರಿಗಿರಬೇಕು. ಇಲ್ಲಿ ನೀನು ನಿರ್ಧಾರ ಮಾಡು, ಹೌದು ಗುರುಗಳೇ ನಾನು ಅದನ್ನು ಮಾಡಿಬಿಟ್ಟೆ, ಅದಕ್ಕೆ ಅವನು ನನ್ನನ್ನು ಕರ್ದ ಅಂತ ಅನ್ನು, ಇಲ್ಲ ನಾನು ಏನು ಮಾಡಿಲ್ಲ ಆದರೂ ಅವನು ಕರೀತಿದ್ದಾನೆ, ಅದು ಆ ಸಂಸ್ಕಾರ, ಅದು ಇವತ್ತಲ್ಲ ಇನ್ನೂ 10 ವರ್ಷ ಹೋದರೂ ಜೀವನದುದ್ದಕ್ಕೂ ಒಮ್ಮೆ ಒಂದು ಹೆಣ್ಮಗಳು ಕುರಿತಾಗ ಆ ಪ್ರಶ್ನೆ ಬಂದರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಆಮೇಲೆ ಇದಕ್ಕೂ ಮುಂಚೆ ತುಂಬಾನೇ ಆಸೆ ವಿಚಾರವಾಗಿ ಜಗಳಗಳಾಯ್ತು ಊರಲ್ಲಿ. ಆ ಟೈಮಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ವಿಚಾರನು ನಾನು ಇವನಿಗೆ ಹೇಳಿರೋದ್ರಿಂದ ಅವ್ನು ನನಗೆ ಅವಾಗ ಏನಂತ ಹೇಳಿದ್ದ ಅಂತಂದ್ರೆ, ಅಂದ್ರೆ ಜಗಳ ಅಂತಂದ್ರೆ 3 ಜನಗಳು ಇನ್ನೇನ್ ಬಾಯಿಗೆ ಬಂದಾಗ ಮಾತಾಡೋದು ಸಹಜ ಇರುತ್ತೆ. ಆ ತರ ಹೇಳ್ಬೇಕಾದ್ರೆ ಇವನಿಗೆ ನಿನ್ ಬಗ್ಗೆ ಯಾರೇ ಏನೇ 1000 ಜನ ಮಾತಾಡಿದ್ರು ನೀನೇನು ಅಂತ ನನಗೆ ಗೊತ್ತು ಅಂತ ಹೇಳಿ ನನ್ನ ಜೊತೆ ನಿಂತಿದ್ದಂತವ್ನು ಆ ಟೈಮಲ್ಲಿ. ನೋಡಮ್ಮ, ನೀನು ಈ ಕ್ಷಣಕ್ಕೆ ಇಲ್ಲಿಂದ ಈ ಸಮಯದಲ್ಲಿ ನಾನು ಹೇಗೆ ನಿಶ್ಚಯ ಮಾಡಬೇಕು, ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ಸ್ಪಷ್ಟತೆಗೆ ಬರೋದಾದರೆ ನಾನು ಮಾತಾಡ್ತೀನಿ. ಇಲ್ಲ ನಾನು ಹೇಳಿದ್ಕೆ ನೀನು ಹಳೆ ಯಾವುದೋ ಸುಂದರ ಕ್ಷಣಗಳನ್ನು ತಂದು ಇಡ್ತೀಯ ಅಂದರೆ ಇದು ಮುಗಿಯದ ಕತೆ. ಅಟ್ಲೀಸ್ಟ್ ಒಂದು ನಾನು ಓದಿದ್ದು ಪಾಠ ನನಗೆಲ್ಲೋ ಅಂದರೆ ರೂಮಲ್ಲಿ ಓದಿ ಅಥವಾ ರಾತ್ರಿ ಓದಿ ಬೆಳಿಗ್ಗೆ ಮಾಮೂಲಿ ಶಾಲೆಗೆ ಬಂದಾಗ ನನಗೆ ರಾತ್ರಿ ಓದಿದ ಪಾಠ ಮರ್ತೋಯ್ತು ಅಂದರೆ ಓಕೆ, ಆದರೆ ಭಾಳ ಮುಖ್ಯವಾದ ಕ್ಷಣದಲ್ಲಿ ಎಕ್ಸಾಮ್ ಹಾಲಲ್ಲೇ ಮರ್ತೋಯ್ತು ಅಂದರೆ ಓದಿದ್ಕೆ ಏನು ಅರ್ಥ ಇದೆ? ಮದುವೆ ಹಂತದಲ್ಲಿ ಬಂದು ಈ ಮಾತುಗಳು ಬಳಸೋದಿಕ್ಕೂ ಪ್ರೀತಿ ಮಾಡ್ತಿದ್ದ ಎಲ್ಲೋ ಆರಂಭದಲ್ಲಿ ಬಳಸೋದಕ್ಕೂ ವ್ಯತ್ಯಾಸ ಇಲ್ಲ, ಹೌದಾ? ಕರ್ಣನಿಗೆ ಆ ಎಲ್ಲ ವಿದ್ಯೆಗಳು ಎಂದೋ ಒಂದಿನ ಹಿಂದೆ ಎಲ್ಲೋ ಆತ ಕುದುರೆ ಮೇಯಿಸ್ಬೇಕಾದ್ರೂ ಆತ ಎಲ್ಲೋ ಗುಡಿಸ್ಲಲ್ಲಿ ಇರಬೇಕಾದ್ರೂ ಮರ್ತು ಹೋಗಿದ್ರೆ ಅದು ಬೇರೆ, ಯುದ್ಧ ಭೂಮಿಲಿ ಮರ್ತು ಹೋದ್ರೆ ವಿದ್ಯೆಗೆ ಏನು ಅರ್ಥ ಇದೆ?
ಮತ್ತು ಇದೇ ಹುಡುಗ ಪ್ರೀತಿ ಮಾಡಿದ 14 ವರ್ಷ ಪ್ರೀತಿ ಮಾಡಿದ ಹುಡುಗ ನಿನ್ನ ನಡತೆಯನ್ನು ಮದುವೆಗಿಂತ ಒಂದು ವಾರ, ಒಂದು ತಿಂಗಳು ಅಥವಾ ಒಂದು 15 ದಿನ ಮುಂಚೆ ಹೇಳ್ತಾನೆ. ಅದೊಂಥರ ಯುದ್ಧ ಭೂಮಿಯಲ್ಲಿ ಕರ್ಣನಿಗೆ ವಿದ್ಯೆ ಮರೆತೋದಂಗೆ. ಇಲ್ಲಿ ಈ ಸಮಯದಲ್ಲಿ ನಿನ್ನ ಸ್ವಾಭಿಮಾನವನ್ನು ಬಿಟ್ಟು ಕೊಡಬೇಡ. ನೋಡವ, ಮದುವೆಗೆ ಮುಂಚೆ ಕೆಲವು ವಿಚಾರಗಳು ಇಂಥವು ನಿಮಗೆ ತಿಳಿದು ಬಂದಾಗ ನೀವು ಎಮೋಷನಲ್ಲಿ ನಿರ್ಧಾರ ತಗೊಳ್ಳೋಕೆ ಹೋಗಬಾರ್ದು. ಈ ಸಮಯದಲ್ಲಿ ಅಯ್ಯೋ ನನಗಿಷ್ಟ, ನಾನು 14 ವರ್ಷ ಪ್ರೀತಿ ಮಾಡಿದೆ, ಅಯ್ಯೋ ನನ್ಗೆ ಅವನು ಬಿಟ್ಟರಿಲ್ಲ, ಅದು ಇದು. ಯಾಕಂದರೆ ಒಂದು ತಿಂಗಳು ಸಾಯೋದ್ರ ಬದಲು ಮೇಲೆ ಜೀವನ ಪೂರ್ತಿ ಸಾಯಬೇಕಾಗುತ್ತೆ. ಇಲ್ಲಿ ಯಾರೊಬ್ಬನಿಗೂ ನೀನು ಅಯ್ಯೋ ಈ ಹುಡುಗಿ ಬಿಟ್ಟರೆ ನನಗೆ ಜೀವನದಲ್ಲಿ ಇನ್ನೇನು ಬೇಡ, ಅಥವಾ ಇವಳೇ ನನಗೆ ಪಂಚಪ್ರಾಣ ಎಂದು ಯಾವತ್ತೋ ಹಿಂಗೆ ಅಂದಿದ್ದ ಅಂತ ಈಗ ನೆನಪು ಮಾಡಿಕೊಡೋದು ಪ್ರಯೋಜನ ಇಲ್ಲ. ಹಿಂದೆ ಮೇಷ್ಟ್ರು ಯಾವತ್ತೋ ಹೇಳಿದ್ರು ನಿನಗೆ, ಈ ಹುಡುಗಿ ಒಳ್ಳೆ ಭವಿಷ್ಯ ಇದೆ ಅಂತ. ಆದರೆ ಬದುಕು ನೋಡಿದ್ರೆ ಇವತ್ತು ಹಿಂಗಾಗಿದೆ. ನಾನು ಮತ್ತೆ ಆ ಮೇಷ್ಟ್ರ ಮಾತು ಮೇಷ್ಟ್ರು ಹೇಳಿದ್ದು ನೆನೆಸ್ಕೊಂಡು ನಾನು ಸುಮ್ಮನಿದ್ದೆ ಮಾಡಲಾ, ಅಥವಾ ಖುಷಿ ಪಡ್ಲಾ, ಅಥವಾ ಇವತ್ತು ಹಿಂಗಾಗಿದೆ ಅಂತ ದುಃಖ ಪಡ್ಲಾ? ವಾಸ್ತವದಲ್ಲಿ ಏನಿದೆ ನಾನು ಅದನ್ನು ಇಟ್ಕೊಂಡು ಬದುಕಬೇಕೇ ಹೊರತು ಹಿಂದೆ ಅಂದರೆ ನನ್ನ ಜೇಬಲ್ಲಿ ಕಳೆದ 1 ವರ್ಷದ ಹಿಂದೆ 10,000 ರೂಪಾಯಿ ದುಡ್ಡಿತ್ತು ಅಂದುಕೊಂಡು ನಾನು ಈಗ ಹೋಗ್ಬಿಟ್ಟು ಯಾವುದೋ ವ್ಯವಹಾರ ಮಾಡಲಿಕ್ಕಾಗಲ್ಲ. ಈಗ ನನ್ನ ಜೇಬಲ್ಲಿ ಏನೂ ಇಲ್ಲ ಅನ್ನೋ ಸತ್ಯ ನನಗೆ ಗೊತ್ತಿರಬೇಕು, ಹೌದಲ್ಲ? ಒಂದು 10 ವರ್ಷದ ಹಿಂದೆ ಆ ಹುಡುಗ ಹೆಂಗಿದ್ದ ಗೊತ್ತಾ ಆವಾಗ ಹೆಂಗಿದ್ನೋ ಗೊತ್ತಿಲ್ಲ, ಈಗ ಹೆಂಗಿದ್ದಾನೆ ಅಂತ ಗೊತ್ತಿರಬೇಕಲ್ವ ನಮಗೆ. ಅಂದರೆ ನೀವು ಎಲ್ಲಾದರೂ ಹೋಗೋಕ್ಕಿಂತ ಮುಂಚೆ ನೀವೊಂದು ಇಲ್ಲಿಗೆ ಹೋಗಬೇಕು ಅಂತ ಅಂದುಕೊಳ್ಳೋ ಪ್ರತಿಯೊಬ್ಬ ಸಾಧಕನಿಗೂ ನಾನು ಈಗ ಎಲ್ಲಿದ್ದೀನಿ ಅನ್ನೋದು ನೆನಪಿರಬೇಕು. ಸುಮ್ಮನೆ ನಾನು ಹೋಗೋದು ಮಾತ್ರ ನನ್ನ ಗುರಿ ಮಾತ್ರ ಇರಬಾರ್ದು. ಆ ಗುರಿ ಗೊತ್ತಾಗುವ ಮುನ್ನ ಈಗ ನಾನು ಎಲ್ಲಿ ನಿಂತಿದ್ದೀನಿ ಅಂತ ಇರಬೇಕು. ಹಾಗಾಗಿ ನೀವೀಗ ಎಲ್ಲಿ ನಿಂತಿದ್ದೀರಾ? ನಿಮ್ಮ ತಂದೆ ತಾಯಿ, ನಿಮ್ಮ ತಂಗಿ ಅಥವಾ ನಿಮ್ಮ ತಂಗಿ ಗಂಡ ಯಾರಿಗೂ ಬೇಡದ ಸ್ಥಿತಿ, 1 ರೂಪಾಯಿ ದುಡ್ಡಿಲ್ಲದ ಸ್ಥಿತಿ, ಅಥವಾ ಯಾರಿಗೂ ನೀನು ಬೇಡದ ಸ್ಥಿತಿಯಲ್ಲಿರಬೇಕಾದ್ರೆ ಇಲ್ಲಿ ಸಂಗಾತಿ ಅನ್ನೋ ವಿಚಾರದಲ್ಲೂ ಒಂಚೂರು ಎಡವಟ್ಟು ಮಾಡಿಕೊಂಡೆ ಅಂದರೆ ಜೀವನವೇ ಮುಗಿದು ಹೋಯ್ತು. ಅದಕ್ಕೆ ನಾನು ಏನೇ ಹೇಳ್ತೀನವ, ಇನ್ನೂ 4 ತಿಂಗಳು ಕಾಯು. ಅಂದರೆ ಈ ವರ್ಷದ ಕೊನೆ ಅಥವಾ ಮಾರ್ಚ್ವರೆಗೂ ವೆಯ್ಟ್ ಮಾಡು. ನಾನು ನಿನ್ನ ಆಸೆಗೂ ತಣ್ಣೀರು ಬಟ್ಟೆ ಹಾಕಲ್ಲ. ಆದರೆ ಒಂದು ಮಾತ್ರ ತಿಳ್ಕೊ, ನಿನ್ನ ಸ್ವಾಭಿಮಾನವನ್ನು ಮರೆತು ಮೇಲ್ ಬಿದ್ದು ಇದನ್ನು ಪಡ್ಕೊಳ್ಳೋಕೆ ಹೋದರೆ ನೀನು ತುಂಬ ದೊಡ್ಡ ಪೆಟ್ಟು ತಿಂತೀಯ. ಹಾಗಾಗಿ ಆ ಹುಡುಗನೋ ಇನ್ಯಾ ಹುಡುಗನೋ ನಾನು ಪ್ರೀತಿಸುತ್ತಿದ್ದೇನೆ ಅಂದ್ರೆ ಅದರ ಅರ್ಥ ನನ್ನನ್ನು ನಾನು ಮಾರ್ಕೊಂಡಿದ್ದೀನಿ ಅಂತ ಅಲ್ಲ. ಒಂದು ಎಥಿಕ್ಸ್ ಅಂತ ಇರಬೇಕು ಜೀವನದಲ್ಲಿ, ಹೌದಲ್ಲ? ಹಿಂಗೆ ನನ್ನ ನಡತೆ ಕುರಿತು ಮಾತಾಡ್ಬಿಟ್ರೆ ನನ್ನ ಅಪ್ಪ ಅಮ್ಮ ಆದರೂ ಸರಿ ನಾನು ಅಲ್ಲೊಂದು 5 ನಿಮಿಷನೂ ನಿಲ್ಲಲ್ಲ ಅಂದರೆ ಅದು ಸ್ವಾಭಿಮಾನ. ಅಯ್ಯೋ ಅವ್ರು ಏನಾದರೂ ಅಂದ್ಕೊಳ್ಳಿ ಆದರೆ ನಂಗೆ ಅವ್ರು ಇಷ್ಟ ಅಂದರೆ ನಾಯು ಬದುಕಲ್ಲ, ಬದುಕ, ಹೌದಲ್ಲ? ಒಂದು ಕಲ್ಲ ಹೊಡೆದು ಬಿಟ್ರೆ ನಾಯು ಆ ಮಂತ ನಿಲ್ಲಲ್ಲ, ಅದು ಹೊಂಟೋಗುತ್ತೆ ಎಲ್ಲೋ ಅನ್ನ ಉಟ್ಸ್ಕೊಂಡು ಉಣ್ಣನ ಅಂತ, ಹೌದಲ್ಲ? ಇದೇ ತರ ಯೋಚನೆ ಮಾಡ್ತೀನಿ ಸ್ವಲ್ಪ ಹೊತ್ತು. ನಾನು ಇದ್ದಿದ್ದೆ ಅದೇ ತರ. ನನ್ ಬಗ್ಗೆ ಯಾರು ಮಾತಾಡಿದ್ರು ನನ್ನ ಸಹಿಸ್ಕೊಂತ ಇರ್ಲಿಲ್ಲ. ಆ ತರ ಇದ್ದಂತವಳು ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಒಂಥರ ಮನ್ಸು ಏನಾದ್ರೂ ಒಂಥರ ಕರ್ಗೋದಂಗ ಅನ್ಸುತ್ತೆ. ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಈ ತರ ಅಂದಿದ್ದು ನೆನಪು ಮಾಡ್ಕೋಬಾರ್ದು ಅಂತ ಅನ್ಕೊಂಡು ಮಾಡ್ಕೊಂಡು ಅದೇ ತರ ತೊಳ್ಕೊಂಡ್ ಬರ್ತಾ ಇದೀನಿ. ಯಾಕಂದ್ರೆ ನಮ್ಮ ಅಪ್ಪಾಜಿ ಅಮ್ಮ ಈಗ್ಲೂ ನನ್ನ ಮಾತಾಡಿಸ್ತಾರೆ. ಬೇರೆಯವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಸಾಕು, ಅವ್ರು ಇವಾಗ್ಲೂ ಎಷ್ಟ್ ಚೆನ್ನಾಗ್ ಮಾತಾಡಿಸ್ತಾರೆ, ಅಷ್ಟೇ ಚೆನ್ನಾಗಿರ್ತಾರೆ. ಬಟ್ ನಾನಿರೋ ಮನಸ್ಥಿತಿಗೆ ಈಗ್ಲೇ ನಾನು ಬೇರೆಯವ್ರನ್ನ ಒಪ್ಕೊಳಕ್ ನಾನು ರೆಡಿನೇ ಇಲ್ಲ. ಯಾಕಂದ್ರೆ ನನ್ ಮನ್ಸಿಗೂ ಗಾಯ ಆಗಿರೋದು ವಾಸಿ ಆಗ್ಬೇಕು. ಅರ್ಥ ಆಯ್ತು, ನನ್ಗೆ ಅರ್ಥ ಆಯ್ತು. ನಾನು ಹೇಳೋದು ಮದುವೆ ಆಗುವುದು ಬಿಡೋದು ಬೇರೆ ತಾಯಿ, ಆದರೆ ಸಮಯ ತಗೋ. ಈ ಹುಡುಗನ ಕುರಿತಾದ ಮೋಹವನ್ನು ತ್ಯಜಿಸು, ಸತ್ಯವನ್ನು ಅಪ್ಪುಕೋ. ಯಾಕಂದರೆ ಯಾವಾಗಲೂ ಅಷ್ಟೇ ಸತ್ಯದಿಂದ ಬಹಳ ದೂರ ಹೋದಷ್ಟು ನಿನ್ನ ಬದುಕು ಪಾತಾಳಕ್ಕೆ ಹೋಗುತ್ತೆ. ಸತ್ಯ ಸ್ವಲ್ಪ ಕಹಿ ಇರ್ಬೋದು, ಆದರೆ ಒಪ್ಪಿಕೊಂಡ್ರೆ ನಾಳೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಮಾತ್ರ ನುಂಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ನುಂಗಿದ್ರೆ ಕಾಯಿಲೆ ವಾಸಿ ಆಗುತ್ತೆ, ಹೌದಲ್ಲ? ಕಷ್ಟ ಆಗುತ್ತೆ. ಆದರೆ ನೀನು ಒಂದು ಕ್ಷಣ ಈ ಕ್ಷಣ ಸ್ವಲ್ಪ ಕಷ್ಟಪಡ್ಲಿಕ್ಕೆ ತಯಾರಿಲ್ಲ ಅಂದರೆ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತೆ. ಈ ಹುಡುಗ ಮಾತ್ರ ಅಲ್ಲವ, ಇನ್ನು ಯಾವ ಹುಡುಗ ಆದರೂ ಅಷ್ಟೇ. ನನಗೆ ತಾಳಿ ಕಟ್ಟಿಸ್ಕೊಂಡ ಮೇಲೆ ನಿನ್ನ ಪ್ರೀತಿ ಮೋಹಗಳು ಶುರುವಾಗಲಿ, ಅಲ್ಲಿವರೆಗೂ ಯಾವುದೂ ಖಾತ್ರಿ ಅಲ್ಲ ಈ ಜಗತ್ತಲ್ಲಿ, ಹೌದಲ್ಲ? ತಾಳಿ ಕಟ್ಕೊಂಡ ಮೇಲೂ ಅದು ಖಾತ್ರಿ ಅಲ್ಲ ಅನ್ನೋ ಕಾಲ ಬಂದುಬಿಟ್ಟಿದೆ, ಹೌದಲ್ಲ? ಹಂಗಿರ್ಬೇಕಾದ್ರೆ ನೀನು ಅದಕ್ಕಿಂತ ಮುಂಚೆನೆ ಅಯ್ಯೋ ನಂಗೆ ಸರ್ವಸ್ವ ಅದು ಇದು ಅಂದುಕೊಂಡು ಭ್ರಮೇಲಿ ಬದುಕು ನಿಂದಾಗಬಾರ್ದು. ತಿಳಿದವಳಾಗಿ, ಎಲ್ಲ ಓದಿರೋಳಾಗಿ, ಅಥವಾ ಎಲ್ಲ ಒಂದು ಮಟ್ಟಿಗೆ ತಿಳ್ಕೊಂಡಿರೋರಾಗಿ ಯಾಕೆ ಈ ದಡ್ಡತನ ಮಾಡ್ತೀರಾ?
ಇಲ್ಲವಾ ಪ್ರೀತಿ ಪ್ರೇಮ ಇದೆಲ್ಲವನ್ನು ಸೈಡ್ಗಿಡು, ನಿನ್ನ ಪಾಲಿಗೆ ಯಾರು ಬರ್ತಾನೆ. ಯಾಕಂದರೆ ಮದುವೆ ಸೆಟ್ಟಾಗಿರೋದು ಒಬ್ಬನ ಜೊತೆ, ಆದರೆ ವಿಧಿ ಆಟ, ಮದುವೆ ದಿನ ಏನೋ ಎಡವಟ್ಟಾಗಿ ಅವಳು ಇನ್ನೊಬ್ಳು ಪಾಲಾಗುತ್ತೆ. ಅಂದರೆ ಆ ವಿಧಿ ಆಟವೇ ಹಂಗಿರುತ್ತವ. ಅದಕ್ಕೆ ನಾವು ವಿಧಿಗೆ ತಲೆಬಾಗಿ ಅಪ್ಪ ಅಮ್ಮ ಏನು ಹೇಳ್ತೆ, ಈಗ ಅಪ್ಪ ಅಮ್ಮ ತಾನು ನಿನ್ನನ್ನು ಏನು ಕೆಡಿಸ್ಬೇಕು ಅಂತ ಏನು ಯಾರೋ ಒಬ್ಬ ಹುಡುಕನ್ನೋ ಯಾರನ್ನೋ ತಂದು ಕಟ್ತಿರ್ಲಿಲ್ಲ. ಅವರು ಒಳ್ಳೆಯವ್ರನ್ನೇ ನೋಡ್ತಾ ಇದ್ರು, ನೀನು ಒಳ್ಳೇದಕ್ಕೆ ನೋಡ್ತಾ ಇದ್ರು, ಹೌದಲ್ಲ? ಹೌದು. ಈ ಮಧ್ಯೆ ನಿಂದೇನೋ ಒಂದು, ಅಯ್ಯೋ ನೀನು ಇಲ್ದೇ ಹೋದ್ರೆ ಸತ್ತು ಹೋಗ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ನಾನು ಇರಲ್ಲ, ಆಯ್ತವ ಎಲ್ಲ ಹೋದ ಈ ಭರವಸೆಗಳು, ಈ ಮಾತುಗಳು, ಈ ಎಲ್ಲ ಶರಣಾಗತಿಗಳು, ಈ ನಡುರಾತ್ರಿಯ ಪ್ರೇಮದ ಒಪ್ಪಿಗೆಗಳು, ಇವೆಲ್ಲ ಎಲ್ಲಿ ಹೋದೋ? ಎಲ್ಲೋದು ಅಂತಂದ್ರೆ ಎಲ್ಲ ನಾನೇ ಮಾಡ್ಕೊಂಡೆ ಅಂತೆ. ಅವಾಗ ನನ್ನ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅಂತ ಇವಾಗ ಎಲ್ಲ ಅರ್ಥ ಆಯ್ತು. ಆಯ್ತು, ಎಲ್ಲವೂ ಕೂಡ ಭಗವಂತನ ಇಚ್ಛೆ ಎಂದುಕೋ. ಇವತ್ತು ನನಗೆ ನನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ, ಸುಂದರವಾಗಿ ಕಟ್ಕೊಳ್ಳೋಣ. ಆದರೆ ಒಂದು ಹಂತ ಆದಮೇಲೆ ಬೇಸ್ಮೆಂಟ್ ಹಾಕೋಕ್ಕಿಂತ ಮುಂಚೆನೇ ನನ್ನ ಮನೆ ಹೆಂಗೆ ಬರಬೇಕು ಅಂತ ನನಗೆ ಪ್ಲಾನ್ ಇರಬೇಕು, ಹೌದಲ್ಲ? ಹೌದು. ಆಮೇಲೆ ನಾನು ಅವನಿಗೆ ಲಾಸ್ಟ್ ಒಂದ್ ಮಾತನ್ನ ಹೇಳಿದೀನಿ, ಅವನು ನನಗೆ ಒಂದ್ ಮಾತನ್ನ ಹೇಳ್ದ, ನೀನು ನನಗೆ ಎಷ್ಟೆಲ್ಲ ಕಣ್ಣೀರ್ ಹಾಕ್ತಿದ್ವಿ, ಅದಕ್ಕೆ ದೇವ್ರೇ ನಿಮಗೆ ಕೊಟ್ಟಿರೋಂತ ಶಿಕ್ಷೆ ಇದು ಅನ್ಭವಿಸು ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೀನಿ, ನಾನು ಇಷ್ಟು ದಿನದವರೆಗೂ ನಾನು ಯಾರ್ಯಾರನ್ನ ನಂಬಿದ್ದೆ, ಅದು ಯಾರ್ಯಾರು ಎಂತೆಂಟವ್ರು ಎಂತೆಂತ ಟೈಮಲ್ಲಿ ಕೈ ಬಿಡ್ತಾರೆ, ಹೆಂಗೆ ನಾನು ನಂಬಿ ನಾನು ಕುರುಡು ನಂಬಿಕೆ ಇಟ್ಕೊಂಡಿದ್ದೆ ಅಂತ ಅನ್ನೋದನ್ನ ದೇವ್ರು ನನಗೆ ಅರ್ಥ ಮಾಡ್ತಿದ್ದಾನೆ. ನೀನ್ ಇಷ್ಟೇ ಅಂತ ಅನ್ನೋದನ್ನ ದೇವ್ರು ನನಗೆ ಅರ್ಥ ಮಾಡ್ತಿದ್ದಾನೆ. ನಿನ್ ಪ್ರೀತಿ ಎಲ್ಲ ನಿಜ ಅಂತ ನಂಬ್ಕೊಂಡು ನಾನು ಎಷ್ಟೆಲ್ಲ ನಂಬ್ಕೊಂಡು ಎಲ್ಲ ಮಾಡ್ಕೊಂಡ್ ಬಂದಿರ ಅಂತವಳಿಗೆ ನೀನ್ ಏನು ಅಂತ ಅನ್ನೋದನ್ನ ನೀನ್ ಕೈ ಬಿಟ್ಟು ಹೋಗ್ತೀಯ ಅಂತ ಅನ್ನೋದನ್ನ ಚೆನ್ನಾಗ್ ಅರ್ಥ ಮಾಡ್ತಿದ್ದಾನೆ ದೇವ್ರು. ನನಗ್ ಶಿಕ್ಷೆ ಕೊಟ್ಟಿರೋದಲ್ಲ, ಇದು ನನಗೊಂದ್ ಪಾಠ ಕಲ್ಸಿದಾನೆ, ಇದು ನೀನ್ ತಿಳ್ಕೊ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಲಾಸ್ಟ್ ಮಾತು ಹೇಳಿದ್ವಿ. ಆಗ್ಲವ್ವ, ಯಾವುದೇ ಆಗಲಿ ನನ್ನಿಂದ ಇನ್ನೊಬ್ಬರು ಜೀವನ ಹಾಳಾಗಬಾರ್ದು ಅನ್ನೋ ದೊಡ್ಡ ತತ್ವವನ್ನು ನೆನ್ಪಿಟ್ಕೊ. ಯಾಕೋ ನಿನ್ನನ್ನು ಕರ್ಕೊಳ್ಳೋಕೆ ಆತನಿಗೆ ಇಷ್ಟ ಇಲ್ಲ ಅಂದರೆ ಆತನ ಕುತಂತ್ರವೋ, ಆತನ ದುರ್ಬುದ್ಧಿಯೋ, ಆತನ ಮೋಸದ ಬುದ್ಧಿಯೋ ಏನೋ ಒಟ್ನಾಗ ಇಷ್ಟ ಇಲ್ಲ ಅನ್ನೋ ಸತ್ಯ, ಹೌದಲ್ಲವ? ಈ ಸತ್ಯ ನೆನ್ಪಿಟ್ಕೊ. ಇಷ್ಟವಿಲ್ಲದವರು ಬದುಕಲು ಹೋಗಿ ಯಾಕೆ ಕಷ್ಟ ಅನುಭವಿಸ್ತೀಯಾ? ಬೇಡ. ಜೀವನ ಮುದ್ದೆ ಉಂಡ್ರು, ದೋಸೆ ತಿಂದರು, ಚಿತ್ರಾನ್ನ ಉಂಡ್ರು, ಮೃಷ್ಟಾನ್ನ ಭೋಜನ ಉಂಡ್ರು, ಏನುಂಡ್ರು ಎಲ್ಲದರ ಅಂತಿಮ ಉದ್ದೇಶ ಹೊಟ್ಟೆ ತುಂಬಬೇಕು ಅಂತ. ನಾಲಿಗೆ ಚಪಲ ಆಮೇಲಿನ ವಿಚಾರ ಅದು, ಹೌದಲ್ಲ? ಹಂಗೆ ಮದುವೆ ನಾನು ಇಷ್ಟಪಟ್ಟವನೋ, ಅಪ್ಪ ಅಮ್ಮ ಒಪ್ಪಿಸಿದವರು, ಅಥವಾ ಏನೋ ವಿಧಿಯ ನಿಯಮದಿಂದ ಯಾರೋ ಒಬ್ಬ ಮೂರನೇವನು ಗೊತ್ತೋ ಗುರು ಇಲ್ದವನು ಯಾರೋ ಬಂದು, ಅಂತಿಮವಾದ ಎಲ್ಲ ಉದ್ದೇಶ ಏನೋ ಒಂದು ಪೂರ್ಣ ಬದುಕನ್ನು ಒಬ್ಬ ಯೋಗ್ಯನೊಂದಿಗೆ ಬದುಕಬೇಕು, ಹೌದಲ್ಲ? ಇದೇ ಉದ್ದೇಶ. ನೀನು ಪ್ರೀತಿ ಮಾಡಾದರೂ ಅದಾದರೂ ಮಕ್ಕಳೇ ಆಯ್ತವೆ, ಸಂಸಾರ ಮಾಡಬೇಕು, ತಾಯಿ ಆಯ್ತೀಯಾ, ಅಜ್ಜಿ ಆಯ್ತೀಯಾ, ನೀನು ಹೆಂಗ್ ಮದುವೆ ಆದರೂ ಇದೇ ಬದುಕು ನಡೆಯೋದು, ಹೌದಲ್ಲ? ಅಲ್ವಾ? ಈಗಿರಬೇಕಾದ್ರೆ ಈಗ ಪಾಠ ಕಲಿ. ಏನು ಯಾರನ್ನು ಕೆಟ್ಟ ಸ್ಥಾನದಲ್ಲಿ ಕೂರಿಸ್ಬೇಡ. ಅವ್ರವ್ರು ಮಾಡಿದ್ದವ್ರವ್ರು ಅನುಭವಿಸ್ಕೊಳ್ತಾರೆ. ನಿನ್ನ ತಂಗಿ ಗಂಡ ಅಥವಾ ನಿನ್ನ ಅಪ್ಪ ನಿನ್ನ ಅಮ್ಮ ಇವ್ರು ಯಾರು ನಿನಗೆ ಕೇಡು ಮಾಡಬೇಕು ಅಂತ ಏನಿರಲಿಲ್ಲ. ಬಟ್ ನನ್ನ ಪ್ರಕಾರ ನಿನ್ನ ಬದಲಾವಣೆ ಅವರೆಲ್ಲರಿಗೂ ಶಾಕ್ ತರಿಸಿದೆ ಅಷ್ಟೇ. ಬದಲಾವಣೆ ಅಂತಂದ್ರೆ ಆ ಟೈಮಲ್ಲಿ ನನಗೆ ಅಷ್ಟು ದುಃಖ ತಡ್ಕೊಳಕ್ ಆಗಿಲ್ಲ. ಇಷ್ಟು ನಂಬ್ಕೊಂಡಿದ್ದವ್ರು ಈ ತರ ಮಾಡ್ಬಿಟ್ರಲ್ಲ ಅಂತ. ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ಅಮ್ಮನ್ನ ಅವ್ರು ಮೊದ್ಲು ಬೇಕು ಅಂತ ಬಯಸಿದ್ದಂತವಳಿಗೆ ಇವ್ರು ಬಂದ್ಬಿಟ್ಟು ಮಧ್ಯದಲ್ಲಿ ಏನೇನೋ ನನ್ನ ವಿರುದ್ಧನೇ ಮಾತಾಡ್ಕೊಟ್ಟು, ಇವ್ರ ಮದ್ವೆನೂ ಆಗೋಗಲ್ಲ, ಹೊರ ಕೆಲ್ಸಕ್ಕೆ ಹೋಗಲ್ಲ, ಸುಮ್ನೆ ಭಾರವಾಗಿದ್ದಂಗೆ ಹಿಂಗೆ ಅಂತ ಏನೇನೋ ಹೇಳ್ಕೊಟ್ಬಿಟ್ಟು ನಮ್ಮ ಅಪ್ಪನ ಕೈಯಿಂದನೇ ನನ್ನನ್ನೇ ಕುತ್ತಿಗೆ ಹಿಡ್ದು ಹೊರಗಡೆ ತಳಿಸೋ ಅಷ್ಟು ಇದಾಗ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇರ್ಲಿ ತಾಯಿ, ನಿನ್ನ ತಂದೆ ತಳ್ಳಿದ್ದಲ್ಲ, ನಿನ್ನ ಕೇಳಿಸ್ಕೊ, ನಿನ್ನ ಬದುಕಿನ ಅವ್ಯವಸ್ಥೆಗಳೇ ನಿನ್ನನ್ನು ಆ ಸ್ಥಿತಿಗೆ ತಂದಿರೋನು. ನಿನಗೆ ಒಂದು ಸ್ಪಷ್ಟತೆ ಇಲ್ಲ, ಭಾವನೆಗಳ ಮೇಲೆ ಹಿಡಿತ ಇಲ್ಲ, ಅಥವಾ ಯಾವುದೇ ಆಗ್ಲವ ಬರೆಯೋ ಪರೀಕ್ಷೆ ಎಲ್ಲ ಪಾಸ್ ಆಗ್ತವೆ ಅನ್ನೋ ಭ್ರಮೆಯಲ್ಲಿರೋನು ವಿದ್ಯಾರ್ಥಿನಿ ಅಲ್ವಂತೆ. ಅರ್ಥ ಆಯ್ತಲ್ಲ? ಪ್ರೀತಿಸಿದವರೆಲ್ಲ ನನ್ನ ಪಾಲಾಗ್ತಾರೆ, ಪ್ರೀತಿಸಿದವರೆಲ್ಲ ಸಿಗ್ತಾರೆ ಅನ್ನೋ ಭ್ರಮೇಲಿ ಪ್ರೀತಿಸಬಾರ್ದು. ನನ್ನ ಪ್ರೀತಿಯನ್ನು ಕೊಡಬೇಕು. ಅಲ್ಲೆಲ್ಲೋ ಕಡೆ ಸಮಯದಲ್ಲಿ ಕೈ ಎತ್ತಿದ್ರು ಅಂದರೆ ಪ್ರೀತಿಗೆ ಅಯ್ಯೋ ಪ್ರೀತಿ ಸುಳ್ಳು ಅಂತ ಅಲ್ಲ, ಈ ಪ್ರೀತಿಸುವ ನಾಟಕ ಆಡಿದವ್ರು ಸುಳ್ಳು ಅಷ್ಟೇ. ಪ್ರೀತಿ ಅವಶ್ಯವಾಗಿ ಯಾವಾಗಲೂ ಶ್ರೇಷ್ಠವಾದ ಸ್ಥಾನದಲ್ಲೇ ಇರ್ತತವ. ಆದರೆ ಅದರ ಹೆಸರು ಹೇಳ್ಕೊಂಡು ವ್ಯಾಪಾರ ಮಾಡೋರು ಇರ್ತಾರೆ, ಹೌದಲ್ಲ? ದೇವ್ರ ಹೆಸರು ಹೇಳ್ಕೊಂಡು ಹೆಂಗೆ ವ್ಯಾಪಾರ ಮಾಡ್ತಾರೋ ಹಂಗ ಮಾತ್ರಕ್ಕೆ ದೇವ್ರು ಸುಳ್ಳು ಅಂತ ಅಲ್ಲ, ಆ ದೇವರ ಹೆಸರಲ್ಲಿ ನಡೀತಿರೋರು ಸುಳ್ಳು. ನೀನು ಬದುಕಿನ ಬಗ್ಗೆ ಆಸಕ್ತಿ ಕಳ್ಕೊಳ್ಬೇಡ. ಅರೆ ಎಂತೆಂಥವ್ರು ಬದುಕ್ತಾವ್ರೆ,
ಏನು ಒಂದು 7ನೇ ಕ್ಲಾಸ್ ಓದಿಲ್ಲ, 3 ಮಕ್ಳನ್ನ ಸಾಕೊಂಡು ಕಸ ಮೊಸರು ತಿಕ್ಕೊಂಡು ಬದುಕ್ತಾವ್ರೆ. ಬದುಕುವ ಛಲ ಇದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಇಂಥವ್ರ ಮುಂದೆ ಹಠ ಛಲದಿಂದ ಬದುಕು. ಅಯ್ಯೋ ನಂಗೆ ಯೋಚನೆ ಬರುತ್ತೆ ಅಯ್ಯೋ ನಾನು ಎಲ್ಲರ ಮುಂದೆ ಚೆನ್ನಾಗಿರಬೇಕು, ಇವನು ಮೋಸ ಮಾಡ್ದ, ಇದೆಲ್ಲ ಸುಳ್ಳು, ಅಪ್ಪ ಅಮ್ಮನ ಮಾತು ಕೇಳಬೇಕು, ಇದೆಲ್ಲ ನನಗೂ ಗೊತ್ತು ಆದರೂ ಒಂದು 5 ನಿಮಿಷ ಮತ್ತೆ ಹಂಗೆ ಆಗ್ಬಿಡ್ತೀನಿ ಹಂಗೆ ಆಗ್ಬಿಡ್ತೀನಿ ಅನ್ನೋ ಆ ದುರ್ಬಲ ಮನಸ್ಸನ್ನು ನೀನು ಬಿಡಬೇಕು. ಇಲ್ಲ, ನಾನು ಒಂದು ಸತಿ ನಿರ್ಧಾರ ಮಾಡಿದ್ರೆ ಈಗ ನನಗೆ ಗೊತ್ತಾಯಿತು ಯಾರ್ಯಾರು ಹೆಂಗೆ ಪ್ರೀತಿ ಹೆಸರಲ್ಲಿ ಇವನೆಲ್ಲ ಇನ್ನೂ 4 ಜನ ಬರ್ತಾರೆ, ಅವಾಗಲೂ ನನಗಿದೇ ಎಚ್ಚರ ಇರಬೇಕು. ಬಿಡಪ್ಪ ಇವನಾಯಿತು, ಇನ್ನು ಮಿಕ್ದವರೆಲ್ಲ ಸರಿ ಇರ್ತಾರೆ ಅಂತ ಏನಿಲ್ಲ, ಇನ್ನು ಮುಂದೆ ಬರೋರು ಅದನ್ನೇ ಮಾಡ್ಬೋದು, ಹೌದಲ್ವಾ? ಹಾಗಾಗಿ ಇಲ್ಲಿ ದುಡಿತಾ ಇದೆಯಾ, ದುಡಿ. ಅಪ್ಪ ಅಮ್ಮನಿಗೆ ಹೇಳು, ನೀವು ಯಾರನ್ನು ತೋರಿಸ್ತೀರೋ ನಂಗೆ ಸಮಯ ಬೇಕು, ಒಂದು 6 ತಿಂಗಳು ತಾಣ್ತೀಯೋ, ವರ್ಷ ತಗೊಳ್ತೀಯೋ, ಈ ಗಾಯ ವಾಸಿಯಾಗದ ಹೊರತು ಮತ್ತೇನೇ ಮಾಡಿದ್ರು ಅದು ಮತ್ತೆ ಸಪ್ಟಿಕ್ ಆಗುತ್ತೆ. ಹೌದು, ಅದಕ್ಕೋಸ್ಕರನೇ ನಾನು ಯಾವ್ದನ್ನು ಒಪ್ಕೊಳ್ಳೋದಕ್ಕೆ ಹೋಗಿಲ್ಲ, ನಾನು ಇದು ಮಾಡಕ್ ಹೋಗಿಲ್ಲ, ನಾನೇ ಸರಿ ಹೋಗ್ಬೇಕಂತ ಹೊರಗಡೆ. ಈತನ ಕಾಯೋದನ್ನು ಮೊದಲು ಬಿಡು. ನಾನು ಹೇಳ್ತೀನಿ, ನಾವು ಬಂದ್ರು ನೀನ್ ಸ್ವೀಕರಿಸಬೇಡ. ನಿನಗೊಂದು ಸ್ವಾಭಿಮಾನ ಇಲ್ವಾ? ಇದೆ, ಅಯ್ಯೋ ಏನ್ ನಿನಗ್ ಬೇರೆ ಸಿಗಲ್ವಾ? ನನ್ಗೆ ಅಷ್ಟು ಸ್ವಾಭಿಮಾನ ಇರೋದಕ್ಕೆ ನಾನು ನಮ್ಮ ಮನೆ ಒಂದು ಹೇಳ್ಕೊಳೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ ಅವಾಗ. ಒಂದು ನಮ್ಮೂರಲ್ಲಿ ಹೇಳ್ಕೊಳೋ ಅಂತ ಪರಿಸ್ಥಿತಿ, ಮನೆಯಲ್ಲಿ ಏನ್ ಬೇಕು ಎಲ್ಲದನ್ನು ಮಾಡಿರ ಅಂತವಳು. ನಮ್ ಊರಲ್ಲಿ ವಯಸ್ಸಾಗಿರೋ ಅಜ್ಜ ಅಜ್ಜಿ ಎಲ್ರು ಹೇಳ್ತಾರೆ, ಆ ಹುಡ್ಗಿಯಿಂದಾಗಿ ಆ ಮನೆನೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಹುಡ್ಗಿ ಒಬ್ಳು ಇಲ್ಲ ಅಂದಿದ್ರೆ ನಮ್ಮಪ್ಪ ಏನು ಮಾಡಕ್ ಆಗ್ತಿರ್ಲಿಲ್ಲ. ಆ ಹುಡ್ಗಿ ಒಬ್ಳು ಇದ್ದು ಹುಡ್ಗನ್ ತರ ಎಲ್ಲದನ್ನು ನಿಭಾಯಿಸಿದಾಳೆ ಅಂತಾನೆ ಹೇಳ್ತಾರೆ. ಇವಾಗ ನಮ್ಮೂರಿಗೆ ಹೋದ್ರೆ ಆಂಟಿ ಬೇರೆಯವರೆಲ್ಲ ಅಷ್ಟೆಲ್ಲಾ ಮಾಡಿದ್ಯಾ, ಇವಾಗ ಒಂಚೂರು ಯಾರನ್ನಾರು ನೋಡಿ ಒಪ್ಕೊಂಡು ಮದ್ವೆ ಆಗಿ ಚೆನ್ನಾಗಾಗೋ ಜೀವನದಲ್ಲಿ ಅಂತ ಹೇಳ್ತಾರೆ. ಅಷ್ಟೆಲ್ಲಾ ಮಾಡಿದ್ಯಾ, ಇದ್ ಮಾಡಿದ್ಯಾ ಅಂತ ಹೇಳಿ ದಯವಿಟ್ಟು ಇನ್ನೊಂದು ಯಾವಾಗ ಆಗ್ತೀಯಾ, ಎಷ್ಟು ದಿನಕ್ಕೆ ಆಗ್ತೀಯಾ, ನನ್ಗದು ಬೇಡವ. ಸಮಯ ತಗೋ, ದುಡ್ಡು ಮಾಡು, ಆರೋಗ್ಯ ಮೆಂಟಲ್ ಹೆಲ್ತ್ ಕಾಪಾಡ್ಕೋ, ಸ್ವಲ್ಪ ಈ ಅಧ್ಯಾತ್ಮದ ಕಡೆ ಗಮನ ಕೊಡು. ನಿನ್ನ ಬದುಕು ತುಂಬ ಸಂಘರ್ಷ ಮಾಡ್ಕೊಳ್ಳೋಕೆ ಹೋಗ್ಬೇಡವ. ಮದುವೆ ಇವೆಲ್ಲವ ಮದುವೆ ಆಗಿ ಒಂದು 6 ತಿಂಗಳು ನಿನ್ನ ಆಯ್ಕೆ ಮೇಲೆ ಒಂಚೂರು ಕಾನ್ಷಿಯಸ್ ಇರುತ್ತೆ, ಆಮೇಲೆ ಏನು ಬಂದರೂ ಎದುರಿಸಲೇಬೇಕು, ಹೌದಲ್ಲ? ನಾನು ಅದಕ್ಕೆ ಏನು ಹೇಳ್ತೀನಿ, ಮೊದಲು ಈ ಹುಡುಗನಿಗೆ ಕಾಯೋದನ್ನು ನಿಲ್ಲಿಸು. ಇನ್ನು ಅವ್ರ ಮನೆಯವರೆಲ್ಲ ಬಂದು ಕೇಳಿದ್ರು ನಾನು ಒಪ್ಪಲ್ಲ ಅನ್ನೋ ನಿರ್ಧಾರಕ್ಕೆ ನೀನು ಬರಬೇಕು. ಸಾಧ್ಯ ಇದೆ, ಕೃಷ್ಣನಿಗೆ ಶರಣಾಗು. ಅಪ್ಪ, ಈ ಬದುಕು ನೀನು ಕೊಟ್ಟಿರೋದು, ಈ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ದಿ ಅನ್ನೋದು ಬಿಟ್ಟರೆ ನನ್ನ ಕರ್ಮ ಈ ಜನ್ಮದಲ್ಲಿ ನನಗೆ ಯಾರ ಕಡೆಯ ಸಮಯದಲ್ಲಿ ಕೈ ಕೊಡಬೇಕು, ಯಾರು ನಂಬಿಸ್ ದ್ರೋಹ ಮಾಡಬೇಕು, ಇವೆಲ್ಲವೂ ಪೂರ್ವದಲ್ಲಿ ನಾನು ಅವ್ರಿಗೇನೋ ಮಾಡದೇ ಇದ್ರೆ ಅವ್ರು ಯಾರೂ ನನ್ನ ಜೀವನದಲ್ಲಿ ಬರಲ್ಲ. ಸೊ ಈಗ ನನ್ನ ಕರ್ಮ ಕಳೆದಿದೆ, ಯಾಕಂದರೆ ಕರ್ಮ ಉಳಿಸ್ಕೊಂಡು ಸಾಯಬಾರ್ದಂತೆ, ಅವನ್ನ ಅನುಭವಿಸಿಯೇ ಕಳಿಬೇಕು. ಆಯಿತು, ಏನು ಮುಂದೆಲ್ಲೋ ಆಗೋದು ಇವತ್ತೇ ಆಗೋಗಿದೆ, ಮುಂದೆ ನನಗೆ ಒಳ್ಳೇದಾಗುತ್ತೆ ಅಲ್ವಾ? ಯಾಕಂದರೆ 1ನೇ ಫ್ಲೋರಿಂದ ಬಿದ್ದರೆ ಅಟ್ಲೀಸ್ಟ್ ಜೀವ ಇರುತ್ತೆ, ಕೈಕಾಲೇನೋ ಮುರಿದೋಗ್ಬೋದು. ಅದೇ 20ನೇ ಫ್ಲೋರಿಂದ ಬಿದ್ದರೆ ಜೀವನೇ ಹೊಂಟೋಗ್ಬಿಡುತ್ತೆ. ಅದೇ ಇದೇ ಘಟನೆ ಮುಂದೆ ಮದುವೆ ಆಗ ಅಲ್ಲೆಲ್ಲೋ 3 ಮಕ್ಕಳಾದ್ಮೇಲೆ ನಡೆದಿದ್ರೆ ಏನು ಕತೆ? ಪುಣ್ಯ, ಇಂಥ ಬುದ್ಧಿಯವ್ರು ಈಗಲೇ ಹೊಂಟೋದ್ರು ಅಂತ ಖುಷಿ ಪಡು. ಯಾಕಂದರೆ ಒಂದು ಪಾಸಿಟಿವ್ ಸೈಡ್ ಇರುತ್ತವ ಬದುಕಲ್ಲಿ ಎಲ್ಲದಕ್ಕೂ, ನೀವು ಅದು ನೋಡಬೇಕು. ಅಯ್ಯೋ ಕಳ್ಕೊಂಬಿಟ್ಟೆ ಅಂದ್ಕೊಂಡು ಸುಮ್ಮನೆ ಹುಡುಕೊಂಡು ಕೊರ್ಕೊಂಡು ಕೂತ್ಕೊಳ್ಬೇಡ. ನಿನ್ನ ಅಪ್ಪ ಅಮ್ಮನಿಗೆ ಈ ವಿಚಾರ ಬಿಡು, ಅವ್ರು ಮಾಡೋ ಆಯ್ಕೆ ಏನು, ಅವ್ರು ಯಾರನ್ನೂ ತಂದು. ಬಟ್ ನಾನು ಅಷ್ಟೊಂದು ಇಷ್ಟ ಪಡ್ತಿದ್ದೆ ಅಂತ ನನಗೆ ಕಣ್ಣೀರಾಗ್ತಿಲ್ಲ. ಇಂಥವ್ನು ನಾನು ನಂಬ್ಕೊಂಡು ನನ್ನ ಲೈಫನ್ನು ಹಾಳು ಮಾಡ್ಕೊಂಡು ನನ್ನ ಭಾವನೆಗಳನ್ನೆಲ್ಲ ಇದ್ ಮಾಡ್ಕೊಂಡಲ್ಲ ಅಂತ ಅಳು ಬರ್ತಿದೆ. ಅದು ಹಂಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹಂಗಾಗುತ್ತೆ. ಇನ್ಮೇಲಾದ್ರೂ ಬುದ್ಧಿ ಕಲಿಬೇಕು, ಆಯ್ತಾ? ಯಾವತ್ತು ಮೋಸ ಮಾಡ್ಬೇಕಂತ ಬಯಸಿಲ್ಲ ನಾನು, ಆದ್ರೂ ನನಗೆ ಈ ತರ ಮಾಡ್ಬಿಟ್ಟು ನಾನು ಹೇಳಿದ್ನಲ್ಲವಾ, ಇವತ್ತು ಧರ್ಮವಾಗಿ ನಾನು ಬದುಕ್ತೀನಿ ಅಂದ್ರೂ ನನಗೆ ನನ್ನ ಬದುಕಲ್ಲಿ ಕಷ್ಟಗಳು ಬರ್ತವೆ. ಯಾಕೆ? ಈ ಜನ್ಮದಲ್ಲಿ ನಾನು ನೆಟ್ಟಗಿದ್ದೀನಿ, ಏನೋ ದೇವ್ರ ದಯೆ. ಈ ಹಿಂದೇನಾಗಿದೆ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು. ಅಯ್ಯೋ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಸರ್, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ? ನನಗೆ ಬುದ್ಧಿ ಕಂಡಂಥ ಕಾಲದಿಂದ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನನಗೆ ಯಾಕೆ ಹಿಂಗೆ ಆಗ್ತಿದೆ ಅಂದಾಗ ದೊಡ್ಡವರು ಹೇಳ್ತಾರೆ, ಅಯ್ಯ ಈ ಜನ್ಮದಲ್ಲಿ ನೀನು ಯಾರಿಗೂ ಏನೂ ಮಾಡಿಲ್ಲಪ್ಪ, ಆದರೆ ಈ ಹಿಂದೆ ನಿಂದೇನೋ ಒಂದು ಕರ್ಮ ಬಾಕಿ ಇದಾವೆ, ಅದಕ್ಕೆ ನೀನು ಯಾರಿಗೂ ನೋವು ಕೊಡದೆ ಹೋದ್ರು ಬಂದು ನೋವು ಕೊಟ್ಟು ಹೋಗ್ತಾರೆ. ಎಲ್ಲ ನೋವುಗಳು, ಎಲ್ಲ ಸುಖಗಳು ಎಲ್ಲವೂ ತಾತ್ಕಾಲಿಕ, ಯಾವ ಶಾಶ್ವತ ಅಲ್ಲ, ಹೌದಲ್ವಾ? ಯೋಚನೆ ಮಾಡಿ, ನಿನ್ನ ಬದುಕಲ್ಲಿ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಅದರದೇ ಆದ ಸುಖನೂ ನೋಡಿದೀಯ, ದುಃಖನೂ ನೋಡಿದೀಯ, ಬಟ್ ಯಾವ ಸ್ಥಿರವಾಗಿ ಉಳಿದೇ ಇಲ್ಲ ಇಲ್ಲಿವರೆಗೂ. ಬಂದೋ ಓದೋ ಋತುಗಳು ಬದಲಾದಂಗೆ ಅವು ಬದಲಾಗ್ತಾವೆ.
ಬದುಕನ್ನು ಹೀಗೆ ಸ್ವಲ್ಪ ವಿಶಾಲವಾಗಿ ನೋಡು. ನಿನ್ನ ಮನೆ, ಈ ಹುಡುಗ, ನಿನ್ನ ಮನೆ ಕಾಂಪೌಂಡು, ನಿಮ್ಮ ಅಪ್ಪ ಅಮ್ಮ ಇಲ್ಲ, ಬ್ರಹ್ಮಾಂಡವನ್ನು ನೋಡು. ಚಿಂತನೆ ಮಾಡು, ಈ ಜಗತ್ತು ಎಷ್ಟು ದೊಡ್ಡದು, ಎಷ್ಟು ದೊಡ್ಡ ಬ್ರಹ್ಮಾಂಡ, ಇಷ್ಟು ದೊಡ್ಡ ಭೂಮಿ, ಇಷ್ಟು ದೊಡ್ಡ ಸೂರ್ಯ, ಚಂದ್ರ, ಮಂಗಳ, ಗುರು, ಏನು ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ನಮ್ಮದೊಂದು ಪುಟ್ಟು, ನಾವು ಸಣ್ಣ ಕಣ ಇದ್ದಂಗೆ. ಮೇಲೆ ಹಾರಾಡ್ತಾ ಇರೋ ಹದ್ದು, ಎಷ್ಟು ಎತ್ತರದಲ್ಲಿ ಹಾರಾಡೋ ಹದ್ದುಗೆ ನಾವೆಲ್ಲ ಸಣ್ಣ ಕರ್ಣಿಂತ ಏನು ಮಳ್ಳ ಥರ ಕಾಣ್ತೀವಿ ಅನ್ಸುತ್ತೆ ಮೋಸ್ಟ್ಲಿ. ಇಷ್ಟು ಪುಟ್ಟ ಬದುಕು ನಮ್ಮದು. ಈ ಬದುಕಲ್ಲಿ ನಾವು ಯಾಕೆ ಇದು ಬೇಕು ಅದು ಬೇಕು, ಅದು ಸಿಗದೆ ಹೋದ್ರೆ ನಾನು ಸಾಯ್ತೀನಿ, ಅದು ಇದು ಏನೂ ಇಲ್ಲವ. ಅಂದರೆ ಬದುಕನ್ನು ವಿಶಾಲವಾಗಿ ನೋಡೋದು ಕಲಿಬೇಕು. ನಿಮ್ಮ ದೃಷ್ಟಿಕೋನವನ್ನು ಸ್ವಲ್ಪ ವಿಶಾಲವಾಗಿಸ್ಕೊಳ್ಬೇಕು. ಈತ ಅಲ್ದಿರಿ ಇನ್ನೊಬ್ಬ ಆಗ್ತಾನೆ, ಏನು ನಡೆಯುತ್ತೆ ಬದುಕು. ಮೊದಲು ದುಡ್ಡಿದ್ರೆ ಬದುಕು, ದುಡ್ಡು ಮಾಡು, ಒಳ್ಳೆ ವ್ಯಕ್ತಿತ್ವ ಕಾಪಾಡ್ಕೊ. ಯಾರೋ ನಿನ್ನ ನಡತೆ ಮೇಲೆ ಸಂಶಯ ಪಟ್ಟು ಮಾತ್ರಕ್ಕೆ ನೀನು ಕೆಟ್ಟೆ ಅಂತ ಅಲ್ಲ. ನೀನು ಕೆಟ್ಟಿರೋದು ಬಿಟ್ಟಿರೋದು ಅದು ನಿನಗಿಂತ ಈ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ, ಹೌದಲ್ಲ? ಹೌದು. ನಾನಿಲ್ಲ ಅನ್ಬೋದು, ನಿನ್ನ ಬದುಕಲ್ಲಿ ಏನೋ ನಡೆದಿರ್ಬೋದು, ಅಥವಾ ನಾನು ಏನೋ ಆಗ್ಬಿಟ್ಟಿದೆ ನಿನಗೆ, ನೀನು ಕೆಟ್ಟುಬಿಟ್ಟಿದೆಯಾ ಅಂತ ನಾನು ಅನ್ಬೋದು, ಆದರೆ ಏನೂ ಆಗಿಲ್ಲ ಅಂತ ನಿನಗೆ ಗೊತ್ತಿರುತ್ತೆ. ಹಾಗಾಗಿ ಬೇರೆಯವ್ರ ಅಭಿಪ್ರಾಯದ ಮೇಲೆ ನಿಮ್ಮ ನಡತೆಯನ್ನು ನೀವು ಒಪಿನಿಯನ್ ಫಾರ್ಮ್ ಮಾಡ್ಕೊಳ್ಬೇಡಿ. ನಿಮಗೆ ಗೊತ್ತು, ಕೆಟ್ರ ಬಿಟ್ರ ಕೂತ್ರ ಎದ್ರ ಮಲಗುದ್ರ ನಿಮಗಿಂತ ಈ ಜಗತ್ತಲ್ಲಿ ಯಾರಿಗೂ ಗೊತ್ತಿರೋಕೆ ಸಾಧ್ಯ ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಅಂತ ಇದ್ರೆ ಅದಕ್ಕೂ ಉತ್ತರ ಕೊಟ್ಕೊಳ್ಳಿ. ಇವ್ರಿಗೆ ಯಾರಿಗೂ ಉತ್ತರ ಯಾಕೆ ಕೊಡ್ತೀರಿ? ಅವ್ರವ್ರ ಮದುವೆ ಆಗಿ ಅವ್ರವ್ರ ಜೀವನ, ಅವ್ರ ಅಪ್ಪ ಅಮ್ಮ ಅವ್ರಿಗೆ ಮುಖ್ಯ ಅನ್ನೋದಾದ್ರೆ ನಿನ್ಗೆ ಅಪ್ಪ ಅಮ್ಮ ಇಲ್ವಾ? ನಮ್ಮನ್ನು ನಾವು ಮಾರ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಸ್ವಲ್ಪ ಒಳಗಿನ ಕಣ್ಣು ತೆರೆದು ಈ ಬದುಕನ್ನು ನೋಡು, ಎಲ್ಲ ಒಳ್ಳೇದಾಗುತ್ತೆ. ಇನ್ನೂ ಸ್ವಲ್ಪ ಸಮಯ ತಗೋ, ಇನ್ನೂ 6 ತಿಂಗಳು 1 ವರ್ಷ ಸಮಯ ತಗೋ. ಆಮೇಲೆ ಇನ್ನೊಬ್ಬ ಯಾರು ನಿನ್ನ ಬದುಕಲ್ಲಿ ಬರ್ತಾನೆ ಅವನಿಗೆ ನಿಯತ್ತಾಗಿರು, ಅವನಿಗೆ ಲಾಯಲ್ ಆಗಿರು. ಸುಮ್ಮನೆ ತಾಳಿ ಕಟ್ಕೊಳ್ಳೋ ಮುಂಚೆನೆ ಹಿಂದಿನ ಕ್ಷಣದವರೆಗೂ ನೀನು ಯಾರನ್ನೂ ನಂಬೇಡವ. ಹೌದು, ನಾನು ಯಾರನ್ನೂ ನಂಬಲ್ಲ, ಬಟ್ ನನ್ನನ್ನು ನಂಬ್ಕೊಂಬಂದವ್ರಿಗೆ ನಾನು ನಿಯತ್ತಾಗೇನೆ ಇರೋದು. ನನ್ನನ್ನ ಯಾರು ನಂಬಿರ್ತಾರೆ, ನಾನು ಯಾರ ಜೊತೆ ಇರ್ತೀನಿ, ನಾನು ಅವ್ರಿಗೆ ನಿಯತ್ತಾಗೇನೆ ಇರೋದು. ನಾನು ಯಾವತ್ತೂ ಹಿಂದೆ ಮೋಸ ಮಾಡೋದಕ್ಕೆ ಹೋಗಲ್ಲ, ಅವ್ರಿಲ್ಲ ಅಂತ ಅಂದ್ಬಿಟ್ಟು ಮೋಸ ಮಾಡಕ್ ಹೋಗಲ್ಲ. ಜೀವನ ಅದೇ ಆಗಿದೆ. ನಾನು ಅವರು ಅಯ್ಯೋ ನನ್ನ ಹೆಂಡ್ತಿನ ನಂಗೆ ನೋಡ್ಕೊಳ್ಳಿದ್ನಿ ಹಿಂಗೆ ನೋಡ್ಕೊಳ್ಳಿದ್ನಿ ಅಂತ ನಾನು ಜವನಕ್ಕೆ 1000 ಹೇಳ್ಬಿಟ್ಟು ನಾಳೆ ಮದುವೆ ಆಗಿ ಬಂದಿರೋ ಹೆಂಡ್ತಿ ನಾಯಿ ಹೊಡೆದಂಗೆ ಹೊಡ್ಕೊಂಡು ಕೂತ್ಕೊಂಡ್ರೆ ಅಂತಿಮವಾಗಿ ನನಗೆ ಸಿಕ್ಕಾದ ಮೇಲೆ ನಾನು ಹೆಂಗೆ ಚೆನ್ನಾಗಿ ನೋಡಿಕೊಂಡೆ ಅಂತ. ಮನೇಲಿ ನಾನು 1000 ಓದಿರ್ಬೋದು, ಎಕ್ಸಾಮ್ ಹಾಲಲ್ಲಿ ಏನು ಬರ್ದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹಂಗೆ ಅಯ್ಯೋ ನೀನು ಸಿಕ್ಕರೆ ನಾನು ಹಂಗೆ ನೋಡ್ಕೊಳ್ತೀನಿ ಹಿಂಗೆ ನೋಡ್ಕೊಳ್ತೀನಿ ಅಂತ ಮೆಸೇಜಲ್ಲಿ ಪೊಂಗದವರೆಲ್ಲ ಆಮೇಲೆ ಮದುವೆಗೆ ಮುಂಚೆ 1 ವಾರ ಆಯ್ತು ನಂಗೆ ನನಗೆ ನೀನು ಬೇಡ ಅಂದ್ರೆ ಏನು ಮಾಡ್ಕೊಳ್ತೀವಿ ಅವ್ರನ್ನ ತಾಂಡು. ಬದುಕಲ್ಲಿ ನಿಯತ್ತಿನ ಮಕ್ಕಳೇ ಬೇರೆ ಥರ ಇರ್ತಾರೆ, ಅವ್ರು ಹಿಂಗಿರಲ್ಲ. ಬಹುಶಃ ಅವರು ಚಾಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಹಂಗಿರ್ತಾರೆ ಅವರು. ಹಾಗಾಗಿ ನೋಡು, ನಿನ್ನ ತಂದೆ ತಾಯಿ ಪ್ರೀತಿಗಿಂತ ಈ ಜಗತ್ತಲ್ಲಿ ಯಾವುದೂ ಇಲ್ಲವ. ಅವ್ರ ಮನಸ್ಸು ನೋಯಿಸಬೇಡ. ಹಂಗಂತ ನೀನು ಮೋಸ ಮಾಡ್ಕೊಂತಲೂ ನಾನು ಹೇಳಲ್ಲ, ಬಟ್ ಈ ಹೊರಗಿನವರೆಲ್ಲ ಹೆಂಗಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಇದೊಂದು ಘಟನೆ ನಡೆದಿದೆ. ಕುರುಡಾಗಿ ಯಾರನ್ನೂ ನಂಬೇಡ, ದುಡಿಮೆ ಮಾಡು, ಮೆಂಟಲ್ ಹೆಲ್ತ್ ಕಾಪಾಡ್ಕೋ, ಫಿಟ್ನೆಸ್ ಕಾಪಾಡ್ಕೋ, ಆ್ಯಂಡ್ ಜಗತ್ತನ್ನು ಪ್ರೀತಿಸು. ಇದಕ್ಕಿಂತ ದುಃಖದಲ್ಲಿ ನರಳ್ತಾ ಇರೋರು ತುಂಬ ಜನ ಇದ್ದಾರೆ. ಅದರಲ್ಲಿ ನನ್ನ ಬದುಕು ಬೆಟರ್ ಅಂದುಕೋ. ಶಕ್ತಿ ಇದೆ, ಒಂದೊಳ್ಳೆ ಬಲಾಢ್ಯವಾದ ಇನ್ನೂ ಶಕ್ತಿಯುತವಾದ ದೇಹ ಇದೆ, ಬುದ್ಧಿ ಇದೆ, ಬಲ ಇದೆ, ಜ್ಞಾನ ಇದೆ, ಎಲ್ಲೂ ಹೋದ್ರೂ ಬದುಕ್ತೀನಿ ಅನ್ನೋ ಛಲ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ತಪ್ಪ ಆಯ್ಕೆಗಳ ಮೂಲಕ ನೀವು ನಿಮ್ಮ ಜೀವನವನ್ನು, ಅದರಲ್ಲೂ ಒಂದು ಹೆಣ್ಮಗಳು ಜೀವನ ಭಾಳ ಸೂಕ್ಷ್ಮ. ಒಂಚೂರು ಇದೇ 4-6 ಹಳ್ಳಿಗೆ ಹೋಯ್ತು ಅಂದ್ರೆ ಆಮೇಲೆ ಯಾರು ನೀನು ಮೋಸ ನೋಡಲ್ಲ, ಹೌದಲ್ಲ? ಬದುಕಂಗಿದೀಯವ್ವ, ನೀನೇನು ಮಾಡಿಲ್ಲ, ಸುಮ್ಮನೆ 14 ವರ್ಷ ಒಬ್ಬನ ಪ್ರೀತಿಸಿದ್ಲಂತೆ ಅಂತ ಸುಮ್ಮನೆ ಒಂದು ಕತೆ ಕಟ್ಟಿದ್ರೆ ಸಾಕು. ಅದಕ್ಕೆ ಬೇಕಾದ್ದೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಡ್ತಾರೆ ಜನ, ಬೇಕಾದ್ದು ಬೇಡವಾದ್ದೆಲ್ಲ. ಅಷ್ಟು ಮಾಡು. ನೀವು ಇನ್ನೂ ಸಮಯ ತಗೊಳ್ಳಿ. ಈ ಹುಡುಗನ್ನು ಮರ್ತು ಬಿಡಿ, ಅದು ಬೇಡ. ಕ್ಯಾರೆಕ್ಟರ್ ಮಾತು ಬಂದ ಮೇಲೆ ಅಲ್ಲಿ ಉಳಿಬಾರ್ದವ. ಆದ್ಮೇಲೂ ಉಳಿದ್ರೆ ಏನು ಬೆಲೆ ಇಲ್ದವರು ಅಂತ ಅವ್ರಿಗೆ ನೀವು ಸುಲಭ ಆಗ್ಬಿಡ್ತೀರೇ. ಏನಂದ್ರು ನನ್ನ ಹತ್ರನೇ ಬಿದ್ದಿದ್ದಾಳೆ ಬಿಡು, ಏನು ಬೇಕಾದ್ರೂ ಮಾಡ್ಬೋದು ಅಂತಾರ. ಆಮೇಲೆ ಬದುಕಲ್ಲಿ ಸ್ವಾಭಿಮಾನ. ಅದಕ್ಕೆ ಶ್ರೀರಾಮಚಂದ್ರ ಕೂಡ ಸೀತೆ ಮೇಲೆ ಅನುಮಾನ ಪಟ್ಟಾಗ ಅಯ್ಯೋ ಏನಾದರೂ ಪಡಪ್ಪ ನನಗೆ ನೀನು ಬೇಕು ಅಂತ ಅನ್ಲಿಲ್ಲ, ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಇಲ್ಲ ಆಕೆ. ತನ್ನ ಶೀಲವನ್ನ ಅನುಮಾನಿಸಿದವರ ಮುಂದೆ ತುಂಬಾ ಹೊತ್ತು ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲವ. ಯಾಕಂದ್ರೆ ಯಾವುದೋ ಒಂದು ಜಗಳ ಬಂದಾಗ ಮತ್ತೆ ಅದೇ ಬರುತ್ತೆ, ನೀನು ಎಂಥವಳು ಅಂತ ನನಗೆ ಗೊತ್ತಿಲ್ವಾ ಅಂದ್ರೆ ನೀನು ಮತ್ತೆ ಸಾಯ್ತೀಯ ಅಲ್ಲಿ.
ಒಂದೇ ಸತಿ ಸಾಯಿಸೋದು ಬೇರೆ, ಹೆಣ್ಣಿನ ಶೀಲದ ಬಗ್ಗೆ ಅನುಮಾನ ಪಡೋದು. ಅಂತ ಕೆಟ್ಟ ಕೆಲಸ ಮಾಡಿರೋರಿಗೆ ಅನುಮಾನ ಪಡೋದು ನೋವೇನಾಗಲ್ಲ, ಯಾಕಂದ್ರೆ ಅವ್ರು ಮಾಡಿರ್ತಾರೆ, ಅವ್ರಿಗೆ ಕೆಟ್ಟ ನೋವಾಗಲ್ಲ. ಕೆಲಸ ಮಾಡಿರೋರಿಗೆ ಏನು ಅನ್ಸಲ್ಲ, ಏನು ಮಾಡ್ದಲೇ ಇರೋರಿಗೆ ಅದು ಚುಚ್ಚಿದ ಮಾತು ಅಂದಾಗ್ಲೇನೆ ಇಷ್ಟು ನೋವಾಗ. ಅದನ್ನೇ ಹೇಳಿದ್ದು. ಹಾಗಾಗಿ ಅಂಥವರಿಗೆ ಅದು ಸಾವಿಗಿಂತ ಬೇರೆ ಏನೂ ಅಲ್ಲ ಅಲ್ವಾ. ಅದಕ್ಕೆ ಈ ಸಮಯದಲ್ಲಿ ಆ ಹುಡುಗನ ವಿಚಾರ ಅದೆಲ್ಲ ಬಿಟ್ಟುಬಿಡು. ಅದು ಅವರೇ ಮೇಲ್ ಬಿದ್ದು ಬಂದರೂ ಅದು ಬೇಡ. 1, 2, ಇನ್ನೂ 6 ತಿಂಗಳು ಸಮಯ ತಗೋ, ಇದರಿಂದ ಹೊರಗಡೆ ಬಾ. ಅದು 2. 3, ಇನ್ನೂ ಸ್ವಲ್ಪ ಕೆಲಸ ಮಾಡ್ತಾ ದುಡಿಮೆ ಮಾಡ್ಕೊಂಡು ಸೇವಿಂಗ್ಸ್ ಮಾಡ್ಕೊ. 3, ಇನ್ನೊಂದು ನಿಧಾನಕ್ಕೆ ಅಪ್ಪ ಅಮ್ಮನಿಗೆ ಹತ್ರ ಆಗಿ, ಆಯಿತು ನೀವು ಯಾವ್ದು ನೋಡ್ತೀರೋ ನಾನು ಅದಾಯ್ತೀನಿ, ನಂಗೆ ಸಮಯ ಬೇಕು ಅಂತ ಅವ್ರಿಗೊಂದು ಕನ್ವಿನ್ಸ್ ಮಾಡು, ಕ್ಲಾರಿಟಿ ಕೊಡು ಅವ್ರಿಗೆ. ಬದುಕು ಚೆನ್ನಾಗಿ ಆಗುತ್ತವ, ಏನು ತೊಂದರೆ ಇಲ್ಲ, ದುಃಖ ಪಡೋಕೆ ಹೋಗ್ಬೇಡ. ಏನೋ ಕಳ್ಕೊಂಬಿಟ್ಟಿರೋ ಥರ. ಏನು ಕಳ್ಕೊಂಡಿಲ್ಲ, ನಿನಗಾದ ಗಾಯ ವಾಸಿಯಾಗಿದೆ ಅಂತ ಖುಷಿ ಪಡಿ. ಇಲ್ಲ ಅಂದ್ರೆ ಮುಂದದು ಆಪ್ರೇಷನ್ ಮಾಡಿದ್ರು ಸರಿ ಹೋಗ್ತಿರ್ಲಿಲ್ಲ. ಗಾಡ್ ಬ್ಲೆಸ್ ಯು, ನಿನಗೆ ಒಳ್ಳೇದಾಗಲಿ ತಾಯಿ. ನೋಡಿ ಪಾಪ, ನಂಗೆ ಭಾಳ ಬೇಸರ ಆಯಿತು. ಒಂದು ಹೆಣ್ಮಗಳು 14 ವರ್ಷ ಒಬ್ಬನ ನಂಬಿಕೊಂಡು ಕೂತಾಗ ಕಡೇ ಸಮಯದಲ್ಲಿ ಈ ರೀತಿ ಕೈ ಕೊಟ್ಬಿಟ್ರೆ ದುಃಖ ಆಗುತ್ತೆ. ಇತ್ತೀಚೆಗೆ ನಾನು ಒಂದು ಹೆಣ್ಮಗಳ ಕತೆ ಕೇಳ್ತಾ ಇದ್ದೆ. ಹಂಗೆ 10 ವರ್ಷ ಯಾರನ್ನೂ ನಂಬ್ಕೊಂಡಿದ್ದೆ ಗುರುಗಳೇ, ಈಗ ನನಗೆ 34 ವರ್ಷ, ಈಗ ಅವನು ಮದುವೆ ಆಗಲ್ಲ ಅಂತಿದ್ದಾನೆ ಅಂತ. ಪಾಪ ಏನು ಮಾಡ್ತಾರೆ ಅಂಥವ್ರಿಗೆಲ್ಲ ಎಂಥ ಕಷ್ಟ ಆಗುತ್ತಲ್ಲ ಜೀವನ. ದಯವಿಟ್ಟು ಯಾರು ಹಂಗೆ ಮಾಡಬೇಡಿ. ಆಗುತ್ತೋ ಆಗಲ್ವೋ ಆರಂಭದಲ್ಲೇ ಹೇಳಿ. ಸುಮ್ಮನೆ ಪ್ರೀತಿ ನಾಟಕ ಆಡಿ ನಂಬಿಕೆ ಹುಟ್ಟಿಸಿ ಯಾಕೆ ಜೀವನ ಹಾಳು ಮಾಡ್ತೀರಿ? ನಂಬೋರಿರೋವರೆಗೂ ನಂಬಿಸೋರು ಇರ್ತಾರೆ. ಬದುಕಲ್ಲಿ ಒಂದು ರೀತಿ ನೀತಿ, ಒಂದು ನಿಯಮಗಳಿರಬೇಕು. ನಾನು ಹಿಂಗೆ ಇರೋದಪ್ಪ, ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ ನಾನು ಪ್ರೀತಿ ಗೀತಿ ಅಂತ ಮಾಡಲ್ಲ. ಹಿಂಗೆ ಹೆಣ್ಮಕ್ಳು ಇದ್ದರೆ ಏನೂ ಆಗಲ್ಲ. ಮೆಸೇಜ್ ಮಾಡ್ಕೊಂಡು ರಾತ್ರೆಲ್ಲ ವರ್ಷಾನುಗಟ್ಲೆ ಮಾತಾಡ್ಬಿಟ್ಟು ಆಮೇಲೆ ಅಯ್ಯೋ ಸಾಕು, ಎತ್ಬಿಟ್ಟ ಸಾಕು, ಕಾಲು ಎತ್ಬಿಟ್ಟ ಸಾ ಅಂದ್ಬಿಟ್ರೆ ನಮಗೂ ಒಂದು ಅಯ್ಯೋ ಇಲ್ಲಪ್ಪ ಈ ಹುಡುಗಿ ಹಂಗೆ ಅದಕ್ಕೆಲ್ಲ ಬೀಳೋಳಲ್ಲ ಅಂತ ಅವನಿಗೂ ಅನಿಸ್ಬೇಕು. ಹಂಗಿರ್ಬೇಕು ನಮ್ಮ ವ್ಯಕ್ತಿತ್ವ ಅಲ್ವಾ? ಇವೆಲ್ಲ ತಾತ್ಕಾಲಿಕ. ಅಪ್ಪ ಅಮ್ಮನ್ನ ಯಾವತ್ತೂ ಕಡೆಗಣಿಸಬೇಡಿ. ಹಾಗಂತ ಅವ್ರು ಹೇಳೋದೆಲ್ಲ ಸರಿ ಇರುತ್ತೆ ಅಂತಲೂ ಅಲ್ಲ. ಬಟ್ ಆದಷ್ಟು ಅಪ್ಪ ಅಮ್ಮನ ಜೊತೆ ಇದ್ದು ನಿರ್ಧಾರ ಮಾಡಿ, ಒಳ್ಳೆಯದಾಗುತ್ತೆ. ಶುಭವಾಗ್ಲವಾ?